ಶಂಕರಾಚಾರ್ಯ ಮಧ್ಯಮಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ ವಂದೇ ಗುರು ಪರಂಪರಾಂ. ಜಗದಾದಿ ಜಗದ್ಗುರು ಸಿದ್ಧಾರೂಢರ ಹಾಗೂ ಗುರುನಾಥಾರೂಢರ ದಿವ್ಯ ಪಾದ ಕಮಲಗಳಲ್ಲಿ ಹಣೆ ಮಣಿದು ಹಾಗೂ ತಮ್ಮೆಲ್ಲರ ಶುದ್ಧ ಬುದ್ಧಿಯಲ್ಲಿ ಹೊರತಕ್ಕಂತ ಪರಾತ್ಪರ ಶಿವನಿಗೆ ವಂದಿಸಿ ಯಾವ ಕಾಟಕೋಪನಿಷತ್ತಿನ 2ನೇ ವಲ್ಲಿ 19ನೇ ಮಂತ್ರ ಈಗಾಗಲೇ ಮುಗಿಸಿ ಇವತ್ತಿನ ದಿವಸ ನಾವು 20ನೇ ಶ್ಲೋಕಕ್ಕೆ ಪ್ರಾರಂಭ ಮಾಡುವ. 19ನೇ ಶ್ಲೋಕದಲ್ಲಿ ಯಾವ ಆತ್ಮ ಯಾರಿಂದಲೂ ಕೊಲ್ಲಿಸಲ್ಪಡುವಂತವನು ಅಲ್ಲ, ಕೊಲ್ಲವನು ಅಲ್ಲ. ಇವೆಲ್ಲ ಶಾರೀರಿಕದ ಹೊರತಾಗಿ ತನಗೆ ಅನ್ಯವಾಗಿರುವಂತಹ ಶರೀರದ ಧರ್ಮಗಳು. ಆ ಯಾವ್ದು ತನ್ನ ಅನ್ಯವಾಗಿರುವಂತಹ ಶರೀರದಲ್ಲ, ಅದು ನಾ ಅಂತ ತಿಳ್ಕೊಂಡನಲ್ಲ, ಅವನಿಗೆ ತಾದಾತ್ಮ್ಯತೆಯಿಂದ ಕೊಲ್ಲಿಸಿಕೊಳ್ಳೋದು ಇರ್ತದ, ದುಃಖ ಆಗ್ತದ. ಇದ್ರೊಳಗೆ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ನಾವು ಅಂತಃಕರಣ ಧರ್ಮ ಆದಂತ ಯಾವ ಕರ್ತಾ ಭೋಕ್ತಾ ರೂಪ ಏನು ಫಲ ಅದಲ್ಲ, ಆ ಕರ್ತಾ ಭೋಕ್ತಾ ಆದಾಗ ಆ ಪಾಪ ಪುಣ್ಯಗಳ ನಾವು ಪಡ್ಕೋತೀವಿ. ಮಾಡಿದವನ ಅಂತಾನ ಕರ್ತಾ ಭೋಕ್ತಾ, ಅವುಗಳಿಂದ ಉಂಟಾದಂತ ಪಾಪ ಪುಣ್ಯಗಳು, ಆ ಪಾಪವನ್ನ ಅನುಭವಿಸ್ಬೇಕಾದ್ರೆ ನರಕ್ ಹೋಗ್ಬೇಕು, ಪುಣ್ಯ ಅನುಭವಿಸ್ಬೇಕಾದ್ರೆ ಸ್ವರ್ಗಕ್ಕೆ ಹೋಗ್ಬೇಕು. ಅದಕ್ಕೆ ತಾನು ಕರ್ತಾ ಭೋಕ್ತಾ ಅಲ್ದಿದ್ರು ಕೂಡ ತಾನು ಅಕರ್ತಾ ಇದ್ದಾನೆ, ಅಭೋಕ್ತಾ ಇದ್ದಾನೆ. ಆದರೆ ಜೀವನ ಒಡನಾಟದಿಂದ ಈ ಪಂಚಕ್ಲೇಶಾದಿಗಳ ಬೆರೆತು ವೈವಿಧ್ಯ ಅಸ್ಮಿತ ರಾಗ ದ್ವೇಷ ಅಭಿನಿವೇಶಗಳಲ್ಲಿ ಬೆರೆತು ಅವನು ದುಃಖಕ್ಕೀಡಾಗಿದ್ದಾನೆ. ಆ ದುಃಖ ಅವನ ಸ್ವರೂಪದಲ್ಲಿ ಇಲ್ಲವೇ ಇಲ್ಲ, ಯಾವಾಗಲೂ ಸುಖ ಸ್ವರೂಪವೇ. ಧರ್ಮಾಧರ್ಮಗಳು ಬುದ್ಧಿವು, ಧರ್ಮಾಧರ್ಮಗಳು ತನಗಿಲ್ಲವೇ ಇಲ್ಲ, ಅದರ ಸೋಂಕುನೇ ಇಲ್ಲ. ಅಸಂಗ ಅಕ್ರಿಯನಾಗಿರೋದ್ರಿಂದ ಅವನಿಗೆ ಅದರ ಸೋಂಕಿಲ್ಲ ಅನ್ನುವಂಥದ್ದು ನಿನ್ನಿನ ದಿವಸ ಅಂತ ಚೇನ್ಮನ್ಯತೆ ಅಂತುಗಂ ಹತಶ್ಚೇನನ್ಯತೆ ಹತಂ ಉಭೌತನ ವಿಜಾನಿತೋ ನಾಯಗಂ ಹಂತಿನ ಹನ್ಯತೆ ಅನ್ನುವಂಥದ್ದನ್ನ ಹೇಳ್ಕೊಂಡು ಬಂದು ಎಲ್ಲರೂ ಏನೇನೋ ತಿಳ್ಕೊಂಡ್ರೆ ಶರೀರಕ್ಕೆ ಆತ್ಮ ಅಂತ ತಿಳಿದವ್ರಿಗೆ ಸುಖ ದುಃಖಗಳು ಜನನ ಮರಣಗಳು ಸಂಸಾರದ. ಅಕರ್ತ ಅಭೋಕ್ತ ಆದಂತ ಆತ್ಮನಿಗೆ ಜನನ ಮರಣಗಳಿಲ್ಲ, ಕೊಲ್ಲವನು ಅಲ್ಲ, ಕೊಲ್ಲಿಸಿಕೊಳ್ಳೋದನ್ನು ಇಲ್ಲ ಅನ್ನುವಂತ ತತ್ವವನ್ನು ನಿನ್ನೆ ದಿವಸ ಯಾವ ಧರ್ಮಧರಗಳಿಂದ ವಿಲಕ್ಷಣವಾಗಿರುವಂತ ಬ್ರಹ್ಮಾಭಿನ್ನ ಪ್ರತ್ಯೇಕಾತ್ಮನೇ ತಾನು ಹೊರತಾಗಲಿ ಉಳಿದ ಯಾವುದು ಸಂಬಂಧ ಇಲ್ಲ. ವಿಚಾರ ಮಾಡಿ ನೋಡಿದ್ರೆ ಆತ್ಮನಲ್ಲಿ ಈ ಧರ್ಮಾಧರ್ಮಗಳು ಇಲ್ಲ ಇಲ್ಲ ಅನ್ನುವಂಥದ್ದು ಹೇಳ್ಕೊಂಡ್ ನಂತರ ಇವತ್ತು 20ನೇ ಶ್ಲೋಕದಲ್ಲಿ ಅಣೋರಣೀಯಾನ್ ಮಹತೋ ಮಹ್ಯಾನ್ ಆತ್ಮಶ್ಯ ಜಂತೋರ್ನಿಹಿತೋ ಗುಹಾಯಾಮ್ ತಮಕ್ರತು ಪಶ್ಯತಿ ವೀತಶೋಕೋ ಧಾತು ಪ್ರಸಾದಾತ್ ಮಹಿಮಾನ್ಮಾತ್ಮನಃ ಅರ್ಥಾತ್ ಅಣೋರಣೀಯಾನ್ ಮಹತೋ ಮಹ್ಯಾನ್, ಅಣುವಿಗಿಂತಲೂ ಅಣುವಾಗಿ ಮಹತ್ತಿಗಿಂತಲೂ ಮಹತ್ತಾಗಿ ಇರುವ ಆತ್ಮನು ಈ ಜಂತುವಿನ ಗುಹೆಯಲ್ಲಿ, ಜಂತು ಅಂದ್ರೆ ಈ ಜೀವನ ಹೃದಯದಲ್ಲಿ ಇಡಲ್ಪಟ್ಟಿರುವನು. ಅವನನ್ನು ಆಕೃತವಾದವನು ಆತ್ಮನಾದವನು ಕಂಡುಕೊಳ್ಳುವನು. ಧಾತು ಪ್ರಸಾದದಿಂದ ಆತ್ಮನ ಮಹಿಮೆಯನ್ನ ಕಂಡುಕೊಂಡು ಶೋಕವಿಲ್ಲದವನಾಗುವನು. ಯಾಕೆ? ಅವನು ಅಣುವಿಗಿಂತ ಅಣು, ಮಹತ್ತಿಗಿಂತ ಮಹತ್ವ. ಇದರ ಅರ್ಥ ಏನಂದ್ರ ಸರ್ವ್ಯಾಪಿ ಆದಂತ ಪರಮಾತ್ಮ ದೊಡ್ಡದ್ರ ಒಳಗದಾನ, ಸಣ್ಣದ್ರೊಳಗದಾನ. ಅವನು ದೊಡ್ಡವನು ಆಗಬಲ್ಲ, ಸಣ್ಣವನು ಆಗಬಲ್ಲ ಅಂತಂದ್ರ ಅರ್ಥ ಅವ ಸರ್ವ್ಯಾಪಿ ಇರೋದ್ರಿಂದ ಎಲ್ಲದರಲ್ಲಿ ಸೂಕ್ಷ್ಮವಾದಂತ ಅಣುವಿನಲ್ಲಿಯೂ ಕೂಡ ಚೇತನದ ಬೃಹದಾಕಾರವಾದಂತ ಯಾವ ಸೂರ್ಯ ಚಂದ್ರಾದಿಗಳಲ್ಲಿ, ಭೂಮಿ ಇರಲಿ, ಎಲ್ಲವುಗಳಲ್ಲಿ
ಅವನೇ ತುಂಬಿಕೊಂಡನ ಅನ್ನುವಂಥದ್ದನ್ನ ಪೃಥ್ವಿಗಿಂತ ದೊಡ್ಡದು ಅಣುವಿನಿಗಿಂತ ಸಾಂದು ಅನ್ನುವಂತ ಉಪಮಾ ಕೊಟ್ಟು ಅವ್ರು ಹೇಳ್ತಾ ಇದ್ದಾರೆ. ಯಾವುದೇ ಇದ್ರೂ ಕೂಡ ಅದು ಆತ್ಮನ ಆಧಾರ ಮೇಲೆ ತೋರ್ತದಲ್ಲ, ಅದು ಅಧ್ಯಸ್ಥವಾದಂತ ವಸ್ತು ಅಧಿಷ್ಠಾನ ಬಿಟ್ಟು ಯಾವಾಗಲೂ ಇರೋದೇನಿಲ್ಲ. ಆ ಅಧ್ಯಸ್ಥ ಅಂದ್ರೂ ಕೂಡ ಸರ್ವಾತ್ಮಕ ಭಾವದಿಂದ ನೋಡಿದಾಗ ಅದು ಕೂಡ ಆತ್ಮ ಸ್ವರೂಪವೇ. ಮಹತ್ವ ಎಲ್ಲವೂ ಮಹತ್ವ. ಅರ್ಥಾತ್ ಈ ಯಾವ ಹೊರಗಿನ ನಾಮರೂಪಾತ್ಮಕವಾದ ಪ್ರಪಂಚ ದೇಹದಲ್ಲಿ ನೋಡಿದಾಗ ಅಸ್ಥಿಭಾತಿ ಪ್ರಿಯ ರೂಪದಿಂದ ತಾನೇ ಇರೋದ್ರಿಂದ ತನಗಿಂತ ಯಾವ ದೊಡ್ಡವಿಲ್ಲ, ತನಗಿಂತ ಸಣ್ಣವನು ಇಲ್ಲ ಅನ್ನುವಂಥದ್ದನ್ನ ಗುರುಗಳು ಬರ್ತಾರೆ, ಅವ್ರು ಹೇಳ್ತಾ ಹೋಗ್ತಾರೆ. ಪ್ರತಿಯೊಂದು ಉಪಾಧಿ ವಶದಿಂದ ನಾವು ಈ ಯಾವ ಪ್ರಪಂಚವನ್ನ ಅನುಭವಿಸ್ತಾ ಇದ್ದೀವಿ. ನಿಜವಾಗಿ ನೋಡಿದ್ರೆ ಉಪಾಧಿರಹಿತವಾದಂತ ನಿರ್ವಿಕಾರವಾದಂತ ಅಸಂಗನಾದಂತ ತನ್ನ ಸ್ವರೂಪದಲ್ಲಿ ಯಾವುದಕ್ಕೂ ಅವಕಾಶ ಇಲ್ಲ. ಚೇತನ ದೃಷ್ಟಿಯಿಂದ ನೋಡಿದಾಗ ಜಗತ್ತನ್ನೋದು ಇಲ್ಲವೇ ಇಲ್ಲ, ಅತ್ಯಂತ ಅಭಾವದ. ಇನ್ನು ವಿವೇಕ ದೃಷ್ಟಿಯಿಂದ ನೋಡಿದಾಗ ಆ ಸೂರ್ಯನ ದೃಷ್ಟಿಯಿಂದ ಮೃಗಜಲ ಆಯ್ತಲ್ಲ, ಅದು ಅತ್ಯಂತ ಅಭಾವದ. ಹಂಗ ಮೃಗಜಲ ಅಂದ್ರೆ ಇಲ್ಲಿ ದೇಹಾದಿ ಪ್ರಪಂಚ ಜಗತ್ತು. ವಿವೇಕ ದೃಷ್ಟಿಯಿಂದ ನೋಡಿದಾಗ ಈ ಮೃಗಜಲ ಅನ್ನುವಂತ ರೂಪದಲ್ಲಿರುವಂತ ಪ್ರಪಂಚ ಅಥವಾ ಈ ಜಗತ್ತು ಇದು ತೋರ್ತದ ವಿವೇಕಿಗೆ ಮೃಗಜಲದಂತೆ. ಅದು ಇದ್ರೂ ಕೂಡ ಇಲ್ಲ ಅದು ಇಲ್ಲ ಅಂದ್ರೂ ಕೂಡ ತೋರ್ತದ. ಮತ್ತೆ ಅವಿವೇಕಿಯಾದಂತ ಅಂಧನಿಗೆ ಆ ಒಂದು ದೇಹಾದಿ ಪ್ರಪಂಚ ಸತ್ಯಾಗಿ ತೋರ್ತೈತಿ. ಜಿಂಕಿ ದೃಷ್ಟಿ, ಆ ಜಿಂಕಿ ಮೃಗಜಲ ಸತ್ಯ ಅಂತ ತಿಳ್ಕೊಂಡೈತಿ. ಹಂಗ ಇವನಿಗೆ ಜೀವನಿಗೆ ಈ ಧರ್ಮ ಅಧರ್ಮಗಳು ಏನ್ ಮಾಡ್ತಾವಂದ್ರ ಜನ್ಮ ಮರಣಾದಿಗಳನ್ನು ಕೊಡ್ತಾವ. ಆ ಮೃಗಜಲ ಸತ್ಯನಾದ ಬಾಯಾರಿಸಿ ಬೆಲ್ಲ ಎತ್ತಿ ಹೋಗಿ ಉಸಿರು ಬಿಡ್ತದ, ಜೀವ ಬಿಡ್ತದ. ಹಂಗ ಜೀವ ಈ ಮೃಗಜಲ ರೂಪವಾದಂತ ಜಗತ್ತಿನ ಬೆನ್ನ ಹತ್ತಿ ಜಗತ್ತಿನಲ್ಲಿರುವಂತ ವಿಷಯ ವಸ್ತುಗಳು ಅವುಗಳ ಬೆನ್ನ ಹತ್ತಿ ಹೋಗಿ ಹೋಗಿ ಜನ್ಮಾಂತರ ತಿರುಗಿ ಅವ ಬಸವಳಿದು ಅವ್ ನಿರಾಶೆ ಹೊಂತಾನೆ. ತೃಪ್ತಿ ಅನ್ನೋದು ಅವ್ನು ಸಿಗೋದನೇ ಇಲ್ಲ ಅಂತೇಳಿ ತಿಳ್ಕೊಬೇಕು. ಅದಕ್ಕೆ ಧರ್ಮ ಅಧರ್ಮಗಳು ಏನ್ ಮಾಡ್ತಾವ, ಮ್ಯೂಟ್ ಮಾಡ್ಕೊಳ್ರಿ. ಬಂಧಿಸ್ತಾವ. ಗುರುಗಳು ಬಂದ್ರು, ಆಯ್ತಾಯ್ತು ಬಂಧಿಸ್ತಾವ. ಆದ್ರಿಂದ ಈ ವಿಷಯವನ್ನ ಸವಿಸ್ತರವಾಗಿ ಗುರುಗಳು ಅವ್ರು ಹೇಳಲಿ ಅಂತ ತಿಳ್ಕೊಂಡು ವಿನಂತಿ ಮಾಡ್ಕೊಂಡು ಅವ್ರು ಬರುವವರೆಗೆ ನಾವು ಪ್ರಸ್ತಾಪ ಮಾಡಿದೀವಿ. ಅದನ್ನು ಕಠೋಪನಿಷತ್ತು 17ನೇ ಶ್ಲೋಕದವರೆಗೆ ಕಥೆಯ ಭಾಗ 18, 19, 20ರಿಂದ ಶಾಸ್ತ್ರ ಪ್ರಾರಂಭ ಆಗಿದೆ. ಆದ್ದರಿಂದ ಎಲ್ಲರೂ ಸ್ವಲ್ಪ ಲಕ್ಷ್ಯ ಕೊಟ್ಟು ಕೇಳಿ. ಆತ್ಮನ ಸ್ವರೂಪವನ್ನು ವಿವರಣೆ ಮಾಡಕತ್ತಾರ ಯಮಧರ್ಮರಾಯ. ಇವತ್ತಿನ ಶ್ಲೋಕ ಅಂತೂ ಬಹಳ ಕಠಿಣ ಅದ. ಯಾರಿಗೆ ಸೂಕ್ಷ್ಮ ಬುದ್ಧಿ ಅದ, ಯಾರಿಗೆ ಇಲ್ಲ ಅನ್ನೋದು ತಿಳ್ಕೊಬೇಕಂದ್ರೆ, ನೀವ ತಿಳ್ಕೊಳಕಂದ್ರ ವರಿಗೆ ಹಚ್ಬೇಕಂದ್ರೆ ಈ ಶ್ಲೋಕದ ಅರ್ಥ ಆದ್ರ ಯಾರಿಗ ಅರ್ಥ ಆಗ್ತದ ಅವ್ರ ಬುದ್ಧಿ ಸೂಕ್ಷ್ಮದ ಅಂತ ತಿಳ್ಕೊ. ಈ ಶ್ಲೋಕ ಯಾರಿಗ ಅರ್ಥ ಆಗೋದಿಲ್ಲ, ಇನ್ನು ಕರ್ಮ ಉಪಾಸನೆ, ನಿಷ್ಕಾಮ ಉಪಾಸನೆ ಅವಶ್ಯದ ಅಂತ ತಿಳ್ಕೊಬೇಕು. ಈ ಮೀಟರ್ ಅನ್ನ ಮತ್ತೊಬ್ಬರಿಗೆ ಹಚ್ಚುವುದಲ್ಲ, ನಮ್ಮ ಅಂತಃಕರಣಕ್ಕೆ ಹಚ್ಕೊಂಡು ನಾವು ಪರೀಕ್ಷೆ ಮಾಡ್ಕೊಳ್ಳುವಂತಹದ್ದು ಒಂದು ಮಂತ್ರ ಅದ. ಇದು ಬಹಳ ಇಂಪಾರ್ಟೆಂಟ್ ಅದ, ಕೇಳ್ರಿ, ಎಚ್ಚರಿಕೆಯಿಂದ ಹುಷಾರಾಗಿ ಹೇಳ್ತೇನೆ. ಅಣೋರಣೀಯಾನ್ ಮಹತೋ ಮಹೀಯಾನ್ ಆತ್ಮಾಸ್ಯ ಜಂತೋರ್ ನಿಹಿತೋ ಗುಹಾಯ ತಮಕ್ರತು ಪಶ್ಯತಿ ವೀತಶೋಕೋ ಧಾತು ಪ್ರಸಾದಾತ್ ಮಹಿಮಾನ ಆತ್ಮಾನಃ. ಶಬ್ದಾರ್ಥ ಹೇಳ್ಬೇಕು ಅಂತಂದ್ರ ಆತ್ಮ ಅಣೋ ಅಣಿಯಾನ್ ಅಂದ್ರ ಆತ್ಮನು ಎಲ್ಲ ಚಿಕ್ಕ ವಸ್ತುಗಳಿಗಿಂತನೂ ಸಣ್ಣ ವಸ್ತುಗಳಿಗಿಂತನೂ ಸಣ್ಣವನಾಗಿದ್ದಾನೆ. ಇಲ್ಲ ಸಣ್ಣವ ಅಂದ್ರೆ ಸಣ್ಣವ ಅಂತ ಹೋಗ್ಬಾರ್ದು, ಸೂಕ್ಷ್ಮವಾಗಿದ್ದಾನೆ. ಮಹತೋ ಮಹಿಯಾನ್ ಮತ್ತೆ ಎಲ್ಲ ದೊಡ್ಡ ವಸ್ತುಗಳಿಗಿಂತನೂ ದೊಡ್ಡವನಾಗಿದ್ದಾನೆ. ಸೂಕ್ಷ್ಮನು ಅದಾನ, ದೊಡ್ಡವನಾಗಿದ್ದಾನ ಅಂದ್ರೆ ವ್ಯಾಪಕನಾಗಿದ್ದಾನೆ. ಹಿಂಗ್ ತಗೋಬೇಕು ಅರ್ಥ, ಶಬ್ದಗಳನ್ನ ಅರ್ಥ ತೆಗಿತೋ. ಇವ ವ್ಯಾಪಕ ಅದಾನ ಮತ್ತು ಸೂಕ್ಷ್ಮ ಅದಾನ ಅನ್ನೋದಕ್ಕೆ ಅಣೋರಣೀಯಾನ್ ಮಹತೋ ಮಹಿಯಾನ್. ಅವ ಸಣ್ಣವ್ರೊಳಗ ಸಣ್ಣವದನ, ದೊಡ್ಡವ್ರೊಳಗ ದೊಡ್ಡವದನ ಅಂತ ತಿಳ್ಕೊಂಡ್ರೆ ಅರ್ಥ ಆಗುದಿಲ್ಲ. ಆತ್ಮೀಯರೇ ತಿಳ್ಕೊಳ್ರಿ. ಇದನ್ನ ನೀವು ತಿಳ್ಕೊಬೇಕಂದ್ರ ನಿಜಗುಂಡ್ರು ಒಂದು ಇದು ಹೇಳ್ತಾರ,
ಒಂದು ಟೂಕಿ ಒಂದು ತರ್ಕ ಕೊಡ್ತಾರ. ಪಂಚಮಹಾಭೂತಗಳನ್ನ ವಿವೇಕ ಅಂತ ಮಾಡ್ತಾರ. ಪೃಥ್ವಿಗಿಂತ ದೊಡ್ಡದು ಜಲ ಅದ, ಜಲಕ್ಕಿಂತ ದೊಡ್ಡದು ಅಗ್ನಿ ಅದ, ಅಗ್ನಿಕ್ಕಿಂತ ದೊಡ್ಡದು ವಾಯು ಅದ, ವಾಯುಗಿಂತ ದೊಡ್ಡದು ಆಕಾಶ ಅದ. ಈ ಪಂಚಮಹಾಭೂತಗಳನ್ನ ತಗೊಂತ ಹೋದ್ರೆ ಹೆಂಗ ದೊಡ್ಡ ಹಾಕೊಂತ ಹೋಕಾವ ಹಂಗ ಸೂಕ್ಷ್ಮ ಹಾಕೊಂತ ಹೋಕಾವ, ಹೆಂಗ ಸ್ಥೂಲ ಹಾಕೊಂತ ಹೋಕಾವ ಹಂಗ ದೊಡ್ಡ ಹಾಕೊಂತ ಹೋಕಾವ, ಕಣ್ಣಿಗೆ ಕಾಣ್ಕೊಂತ ಹೋಕಾವ. ಹೆಂಗ ಸ್ಥೂಲ ಆಗ್ತಾವ ಹಂಗ ಕಣ್ಣಿಗೆ ಕಾಣ್ತಾವ, ಹೆಂಗ ಸೂಕ್ಷ್ಮ ಆಕಾವ ಹಂಗ ಕಣ್ಣಿಗೆ ಕಾಣದಂಗ ಆಗ್ತಾವ. ಪೃಥ್ವಿಗಿಂತ ದೊಡ್ಡದ ಯಾವ್ದೈತಿ? ಜಲ. ಅದು ಅದಕ್ಕಿಂತ ವ್ಯಾಪಕ ಐತಿ. ಆ ಜಲಕ್ಕಿಂತ ವ್ಯಾಪಕ ಅಗ್ನಿ ಐತಿ. ನೋಡ್ರಿ, ಪೃಥ್ವಿ ಜಲ ಅಗ್ನಿ ಕಣ್ಣಿಗೆ ಕಾಣ್ತಾವ, ವಾಯು ಕಣ್ಣಿಗೆ ಕಾಣ್ತಕ್ಕನ್ನು ಇಲ್ಲ. ಅದು ವ್ಯಾಪಕ ಹಾಕೊಂತ ಹೋಗ್ತದ, ಸೂಕ್ಷ್ಮ ಹಾಕೊಂತ ಹೋಗ್ತದ, ವ್ಯಾಪಕ ಹಾಕೊಂತ ಹೋಗ್ತದ. ಆ ವಾಯುಗಿಂತ ವ್ಯಾಪಕವಾಗಿರುವಂತದ್ದು ಆಕಾಶ ಇರೋದು. ಅದಂತೂ ಕಣ್ಣಿಗೆ ಕಾಣಂಗಲ್ಲ. ಬುದ್ಧಿಗೂ ಕೆಲವು ಮಂದಿಗೆ ಆಕಾಶ ತಿಳಿಯುವುದೇ ಇಲ್ಲ. ಆಕಾಶ ಅಂತ ಅದಕ್ಕೆ ಅನ್ಬೇಕ ಮ್ಯಾಗ ನೋಡ್ತಾರ, ನೀಲಿ ಬಣ್ಣದ ಕಾಣ್ತಲ್ರಿ ಅದ ಆಕಾಶ ಅಂತಾರ. ಮಂದ ಬುದ್ಧಿ ಉಳ್ಳವರು, ಸ್ಥೂಲ ಬುದ್ಧಿ ಉಳ್ಳವರು, ಪೊಳ್ಳಿಗೆ ಆಕಾಶ ಅಂತಾರ. ಯಾವ್ದೇ ಒಂದು ವಸ್ತುವನ್ನ ಒಂದು ಕಪಾಟ್ನಾಗ ಇಡ್ತೇವಲ್ಲ, ಪೊಳ್ಳನಾಗ ಇಡ್ತೇವಲ್ಲ, ಆ ಪೊಳ್ಳಿಗೆ ಆಕಾಶ ಅಂತಾರ. ಈ ಕಲ್ಪನಾ ಬಹಳ ಮಂದಿಗೆ ತಿಳಿಯುವುದಿಲ್ಲ, ತಿಳಿದ್ರೆ ಒಳ್ಳೇದು. ಹಾಗೆ ಇಲ್ಲಿ ಏನದ, ಆತ್ಮ ಅನ್ನೋದೇನದ, ಅಣೋರಣೀಯಾನ್ ಅಂದ್ರ ಸೂಕ್ಷ್ಮಕ್ಕಿಂತಲೂ ಸೂಕ್ಷ್ಮವಾಗಿದೆ. ಮಹತೋ ಮಹಿಯಾನ್ ಅಂತಂದ್ರ ಅದು ಸ್ಥೂಲಕ್ಕಿಂತಲೂ ಸ್ಥೂಲವಾಗಿದೆ, ದೊಡ್ಡ ವ್ಯಾಪಕವಾಗಿದೆ ಅಂತ ಅರ್ಥ. ನಿಹಿತ್ಯಂ ಗುಹಾಯಾಮ್ ಅಸ್ಯ ಜಂತವಃ. ಜಂತುಗಳಂದ್ರ ಜೀವಿಗಳು. ನಿಹಿತ ಅಂತಂದ್ರ ಅದು ಎಲ್ಲೇ ಅದನ್ನ ಗುರುತಿಸಲ್ಪಡ್ತದ ಸ್ಥಳ ಯಾವುದು? ಈಗ ನಿಮ್ದು ಊರ್ ಯಾವ್ದ್ರಿ ಅಂತ ಕೇಳ್ತೀವಿ. ನಮ್ಮೂರ್ ಹುಬ್ಬಳ್ಳಿ, ನಮ್ಮೂರ್ ಮೈಸೂರು, ನಮ್ಮೂರ್ ಬೆಂಗಳೂರು, ನಮ್ಮೂರ್ ಅಸುಂಡಿ, ನಮ್ಮೂರ್ ಬೆಳಗಾವಿ ಅಂತ ಹೇಳ್ತೀವಿ. ಹಂಗ ಪರಮಾತ್ಮ ಇರೋ ಊರ್ ಯಾವ್ದ್ರಿ? ಎಲ್ಲಿ ಸಿಗ್ತಾರ ಅವರು ಪರಮಾತ್ಮ? ಗುಹಾಯಾಮ್. ಯಾರ ಗುಹೆಯೊಳಗ? ಗೃಹೆ ಅಂದ್ರೆ ಇಲ್ಲಿ ಹೋಗಿ ಹೃದಯ ಅಂತ ಹೋಗ್ಬೇಕು. ಯಾರ ಹೃದಯದೊಳಗ ಅಂದ್ರೆ ಜೀವಿಗಳ ಹೃದಯದಲ್ಲಿ ಅವನ ವಾಸಸ್ಥಾನ ಅದ. ಆತ್ಮನ ವಾಸಸ್ಥಾನ ಎಲ್ಲದ? ಜೀವಿಗಳ ಹೃದಯದಲ್ಲಿ ಅದ. ನಾವೆಲ್ಲ ಹುಡ್ಕಾಗತ್ತೇವಿ? ನೀವ ನೋಡ್ಕೊಡ್ರಿ. ನಾವೆಲ್ಲ ಹುಡ್ಕಾಗತ್ತೇವಿ? ತಿರುಪತ್ಯಾಗ, ಸೌದತ್ಯಾಗ, ಚಾರ್ ಧಾಮ್ದಾಗ ಹುಡ್ಕಾಗತ್ತೇವಿ. ಎಲ್ಲದಾನ್ರಿ ಅವ ಪರಮಾತ್ಮ? ನಮ್ಮೆಲ್ಲರ ಅಂತಃಕರಣದಲ್ಲಿ ಇದಾನ, ಹೃದಯದಲ್ಲಿ ಇದ್ದಾನೆ. ಅಕ್ರತುಹು ನೋಡ್ರಿ, ಅಕ್ರತುಹು ಎಂತ ಶಬ್ದ ನೋಡ್ರಿ. ಅಕ್ರತುಹು ಅಂದ್ರ ಯಾರಿಗೆ ಅಂತಃಕರಣದಲ್ಲಿ ಬೇಕು ಅನ್ನೋದಿಲ್ಲ, ಹಪಾಪಿ ಇಲ್ಲೋ, ತ್ಯಾಗ ಬುದ್ಧಿ ಅದನೋ, ಅದು ವಿವೇಕದಿಂದ ತ್ಯಾಗ ಬರಬೇಕು. ಈ ಭೋಗ ಭಾಗ್ಯಗಳು ನನಗೆ ಸುಖವನ್ನು ಕೊಡುದಿಲ್ಲ, ಸುಖದಂತೆ ನನಗೆ ಮೋಸ ಮಾಡ್ತಾವ ಅನ್ನೋದು ಗೊತ್ತಾಗ್ಬೇಕು ನೋಡ್ರಿ. ಸುಖ ಕೊಡ್ತೀರ ಬಾ ಅಂತ ಕರಿತಾವ, ಹತ್ರ ಹೋದ್ರಿ ಅಂದ್ರ ನಿಮ್ಮನ್ನ ದುಃಖಿಯನ್ನಾಗಿ ಮಾಡಿ ಕಳಿಸ್ತಾವ ಈ ವಿಷಯಗಳು. ಇದು ಯಾರಿಗ್ ಗೊತ್ತದಲ್ಲ ಅವಂಗಂತಾರ ಅಕ್ರತುಹು. ಅಕ್ರತುಹು ಅಂತಾರ. ಅದ್ರ ಅರ್ಥ ಏನು? ಯಾವನು ವೈರಾಗ್ಯಶೀಲನಾಗ್ಯಾನೋ, ಯಾವನ ಮನಸ್ಸಿನಲ್ಲಿ ಯಾವ ಆಶೆಗಳು ಇಲ್ಲವೋ, ಅಥವಾ ಎಲ್ಲ ಆಶೆಗಳು ಸಂಪೂರ್ಣವಾಗಿ ಇಲ್ಲದ ಹಾಗೆ ಆಗ್ಯವೋ, ಅವಾಗ ಏನಂತಾರ? ಅಕ್ರತುಹು. ಅಕ್ರತುಹು ಅಂದ್ರೆ ಒಟ್ಟ ಆಶೆ ಇರಬಾರ್ದು. ಆಶೆ ಇದ್ದು ಅಂದ್ರೆ ಏನಾಕತ್ರಿ? ವಿಚಾರ ಮಾಡ್ರಿ. ಆಶೆ ಇದ್ದು ಅಂದ್ರೆ ಏನಾಕವು? ಅಪ್ಪೋರು ಹೇಳ್ತಾರ, ಮುಂದೆ ಓದಿನ ನಾನು, ಮುಂದಿಂದು ಹೇಳ್ತಾರ ಅವ್ರು. ಅಪ್ಪೋರು ಒಂದು ಉದಾಹರಣೆ ಹೇಳ್ತಾರ. ಮನೆಯೊಳಗ ಹಾಲ್ನಾಗ ಒಂದು ಕ್ಲಾಕ್ ಹಾಕಿರಿ, ವಾಲ್ ಕ್ಲಾಕ್ ಹಾಕಿರಿ ಅಂತ ತಿಳ್ಕೊಡ್ರಿ. ಅದು ಸೆಕೆಂಡ್ಗೊಮ್ಮೆ ಸಪ್ಪಳ ಮಾಡ್ತದ, ಟಕ್ 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 ಕೇಳ್ತೈತಿ. ಸಪ್ಪಳ ಅದು ಹಗಲಿ ಹೊತ್ನಾಗ ಕೇಳ್ತೈತಿ? ಸಪ್ಪಳ ಮಾಡ್ತೈತಿ ಇಲ್ಲ? ಅದು ಮಾಡ್ತೈತಿ. ಹಗಲಿ ಹೊತ್ನಾಗ ಕೇಳ್ತೈತಿ, ರಾತ್ರಿ ಹೊತ್ನಾಗ ಕೇಳ್ತೈತೋ? ರಾತ್ರಿ ಹೊತ್ನಾಗ ಏನ್ ಸಪ್ಪಳ? ರಾತ್ರಿ ಹೊತ್ನಾಗ ಕೇಳ್ತದ. ಏನ್ ಸಪ್ಪಳ ಮಾಡ್ತೈತ್ರಿ ಇದು? ಟಕ್ ಟಕ್ ಅಂತ. ಯಾಕ? ಆ ರಾತ್ರಿ ಹೊತ್ನಾಗ ಹೊರಗಿನ ಗದ್ದಿಲ್ಲ, ಯಾವ್ದು ಸಪ್ಪಳಗಳಿಲ್ಲ. ಅವಾಗ ಆ ಟಕ್ ಟಕ್ ಅನ್ನುವಂತ ಸೂಕ್ಷ್ಮವಾದ ಶಬ್ದ ಕೇಳ್ತದ.
ಹಂಗ ಯಾವ ಅಂತಃಕರಣದಲ್ಲಿ ಆಸೆ ಇಲ್ಲ, ಯಾವ ಅಂತಃಕರಣದಲ್ಲಿ ವೈರಾಗ್ಯ ಪ್ರಾಪ್ತಿ ಆಗ್ಯದ, ವೈರಾಗ್ಯ ಅನ್ನುವಂಥದ ಪ್ರಸಾದ ಆಗ್ಯದ ಅಂತಃಕರಣಕ್ಕ, ಅವನ ಹೃದಯದಲ್ಲಿ ಅದು ಪ್ರಕಾಶಮಾನವಾಗಿ ತೋರ್ತದ, ಇರ್ತದ. ಉಳಿದವ್ರ ಹೃದಯದಾಗ ಇರುವುದಿಲ್ಲ. ಆತ್ಮನ ಸ್ಥಾನನ ಹೃದಯ ಅಂದಾಗ ಅದು ಹೃದಯದಲ್ಲಿ ಇರ್ಲೇಬೇಕು. ಆದ್ರೆ ಗೊತ್ತಾಗುದಿಲ್ಲ ಅವರಿಗೆ. ಬೇರೆ ಹೊರಗಿನ ಶಬ್ದದ ಧ್ವನಿಗಳ ಮಧ್ಯದಲ್ಲಿ ಅದರ ಇರುವಿಕೆ ಅಸ್ತಿತ್ವ ಗುರುತಾಗೋದಿಲ್ಲ. ಅದಕ್ಕೆ ವಿದ್ಯಾರಣ್ಯರು ಪಂಚದಶಿ 1ನೇ ಅಧ್ಯಾಯದಾಗ ಒಂದು ಉದಾಹರಣೆ ಕೊಟ್ಟಾರ. ಒಬ್ಬ ಹೆಣ್ಮಗಳು ತನ್ನ 4-5 ವರ್ಷದ ಹುಡುಗನ ಬಾಲವಾಡಿಗೆ ಕರ್ಕೊಂಡು ಶಾಲಿ ಕರ್ಕೊಂಡು ಹೋಗ್ಯಾಳಂತ. ಅಲ್ಲ ಬಾಲವಾಡಿಗೆ ಹೋದಾಗ ಆ ಮಗುನ ಬಿಟ್ಟು ಬರ್ತಾಳ. ಆ ಹುಡುಗರು ಓಂ ಸಹನಾ ಭವತು ಸಹನೌ ಭುನಕ್ತು ಅಂತ ಮಂತ್ರವನ್ನ ಪಠಣ ಮಾಡಾಕತ್ತಾರ. ಈಕೆ ಮಗ ಏನದ, ನಾವಲ್ಲೇ ಯವ್ವ ನನ್ ಕರ್ಕೊಂಡು ಹೋಗು ಅಂತ ಅಳಾಗತ್ತದ. ಆ ಒಂದು 40-50 ಮಕ್ಕಳ ಅದು ಓಂ ಸಹನಾವತ್ತು ಮಂತ್ರ ಚಾಂಟಿಂಗ್ ನ ಮಧ್ಯದಲ್ಲಿ ಆ ತನ್ನ ಅಳುವಿನ ಆ ಮಗುವಿನ ಧ್ವನಿಯನ್ನ ಕೇಳಿಗೆ ಪ್ರಯತ್ನ ಮಾಡ್ತಾಳ ಆ ತಾಯಿ. ಹಾಗೆ ಆ ತಾಯಿಯಂತೆ ಅಂತಃಕರಣ ಉಳ್ಳಂತ ಸಾತ್ವಿಕ ಅಂತಃಕರಣ ಉಳ್ಳಂತವ್ರಿಗೆ ಈ ಅಂತರಂಗದಲ್ಲಿದ್ದಂತ ಹೃದಯದಲ್ಲಿದ್ದಂತ ಆತ್ಮನ ಅರಿವು ಪ್ರಸಿದ್ಧ ಆಗ್ತದ, ಉಳಿದವ್ರಿಗೆ ಆಗೋದಿಲ್ಲ. ಯಾಕ ಅಲ್ಲಿ ಉಳಿದ 40 ಮಕ್ಕಳ ಧ್ವನಿ ಎತ್ತರವಾದ ಧ್ವನಿಯ ಮಧ್ಯದಲ್ಲಿ ಆ ಮಗುವಿನ ಅಳು ಇಲ್ಲದ ಹಾಗೆ ಆಗಿದೆ, ಇಲ್ಲ ಅಂತಲ್ಲ ಐತಿ, ಇಲ್ಲದ ಹಾಗೆ ಆಗಿದೆ. ಆ ಉದಾಹರಣೆಯನ್ನ ವಿದ್ಯಾರಣ್ಯರು ಕೊಡ್ತಾರೆ. ಯಾರಿಗೆ ಈ ರೀತಿ ವೈರಾಗ್ಯ ಪ್ರಾಪ್ತಿ ಆಗೈತಿ ಅವರಿಗೆ ಆತ್ಮದರ್ಶನ ಬೇಗನೆ ಆಗ್ತದ. ಪಶ್ಯತಿ ಸೀಸ್. ಆತ್ಮದರ್ಶನ ಅಂದ್ರ ಆತ್ಮಜ್ಞಾನ. ಇಲ್ಲ ದರ್ಶನ ಅಂದ್ರ ನೋಡುವುದಲ್ಲ, ತಿಳಿಯುವುದು. ಆತ್ಮಜ್ಞಾನ ಶಬ್ದಾರ್ಥಗಳನ್ನ ತಿಳ್ಕೊಡ್ರಿ. ತಮ್ ಮಹಿಮಾನಂ, ದಟ್ ಗ್ಲೋರಿ, ಆತ್ಮನ ಆ ಆತ್ಮನ ಮಹಿಮೆ ಅವರಿಗೆ ಗೊತ್ತಾಗ್ತದ. ಎದರಿಂದ ಗೊತ್ತಾಗ್ತದ ಅಂದ್ರ ಧಾತು ಪ್ರಸಾದ. ಧಾತು ಪ್ರಸಾದ ಅಂದ್ರ ಪ್ರಸಾದ ಅಂದ್ರ ಪ್ರಶಾಂತತೆ. ಧಾತು ಅಂತಂದ್ರ ಈ ಮನಸ್ಸು, ಬುದ್ಧಿ, 5 ಕರ್ಮೇಂದ್ರಿಯ, 5 ಜ್ಞಾನೇಂದ್ರಿಯ ಇವುಗಳ ಸಂಕೀರ್ಣಕ್ಕೆ ಏನಂತಾರ ಧಾತು. ಧಾತು ಅಂತ ಅಂದ್ರ ಅವರ ಮನಸ್ಸು, ಕರ್ಮೇಂದ್ರಿಯ, ಜ್ಞಾನೇಂದ್ರಿಯ ಮತ್ತು ಅಂತಃಕರಣ ಪಂಚಕ ಇವೆಲ್ಲವೂ ಶಾಂತ ಆಗಿರ್ಬೇಕು, ಪ್ರಸನ್ನ ಆಗಿರ್ಬೇಕು. ಅಲ್ಲೇ ಡಿಸ್ಟರ್ಬೆನ್ಸ್ ಇರಬಾರ್ದು, ಯಾವುದೋ ಅಡೆತಡೆ ಇರಬಾರ್ದು, ಗದ್ದಲ ಇರಬಾರ್ದು. ಅವಾಗ ಒಳಗಿನ ಆತ್ಮನ ಅಸ್ತಿತ್ವ ಅಂತ ಆ ಜೀವಿಗಳಿಗೆ ಗೊತ್ತಾಗ್ತದ. ಅವಾಗ ಗೊತ್ತಾದಾಗ ಏನಾಗ್ತದ? ವೀತ ಶೋಕೋ ತರಂತಿ. ವೀತ ಶೋಕ ಅಂದ್ರ ಅವ್ರು ಏನಾಗ್ತಾರಪ್ಪ ಅಂದ್ರ ದುಃಖದಿಂದ, ಅತ್ಯಂತ ದುಃಖದಿಂದ ಬಿಡುಗಡೆ ಹೊಂದ್ತಾರ, ಪರಮಾನಂದ ಪ್ರಾಪ್ತಿ ರೂಪ ಮೋಕ್ಷವನ್ನ ಗಳಿಸ್ತಾರೆ. ಇಷ್ಟು ಈ ಮಂತ್ರದ ಸಾಮಾನ್ಯ ಅರ್ಥದ. ಅಪ್ಪವ್ರು ಹೇಳ್ತಾರ ನೋಡ್ರಿ, ದಿಸ್ ಈಸ್ another important ಶ್ಲೋಕ that describes ಆತ್ಮಲಕ್ಷಣ. ಆತ್ಮಲಕ್ಷಣ ಹೇಳಿಕೆ ಇದು ಒಂದು ಬಹಳ ಪ್ರಮುಖವಾದಂತಹ ಮಂತ್ರ ಅದ. Here Lord Yama says that the Atma Chaitanya is inherent in the creation and is all pervading. ಭಗವಂತ ಇಲ್ಲಿ ಯಾರಪ್ಪ ಅಂದ್ರೆ ಯಮಧರ್ಮರಾಯ ಗುರು ಏನ್ ಹೇಳಿಕೆ ಪ್ರಯತ್ನ ಮಾಡಕತ್ತಾರ ಅಂದ್ರ ಆ ಆತ್ಮ ಸ್ವರೂಪ ಹೆಂಗದ ಅಂದ್ರ ಈ ಸೃಷ್ಟಿಯೊಳಗ ವ್ಯಾಪಕವಾಗಿ ಐತಿ ಮತ್ತು ಪ್ರತಿಯೊಂದರಲ್ಲಿ ಪ್ರತಿಯೊಂದರಲ್ಲಿ ಅದ. ನೀವ್ ಯಾವ್ಯಾವ ವಸ್ತು ನೋಡ್ತೀರಿ, ಘಟ ಮಠ ಪಟ ಎಲ್ಲರಾಗನು ಹರಡಿಕೊಂಡದ. ಮತ್ತೆ ಜಗತ್ತಿನ ತುಂಬಾ ಎಲ್ಲ ಐತಿ. ಈ ದೇಹದ ಒಳಗೂ ಅದ, ದೇಹದ ಹೊರಗೂ ಅದ ಅಂತ ಹೇಳ್ತಾರ. ವ್ಯಾಪಕ ಅಂದ್ರೆ ಏನ್ರಿ? ದೇಹದ ಒಳಗ ಅಂತ ಹೋಗ್ಬಾರ್ದು. ದೇಹದ ಒಳಗಿದ್ದು ನಮ್ಮ ಅನುಭವಕ್ಕೆ ಬರ್ತದ, ದೇಹದ ಹೊರಗಿದ್ದ ಅನುಭವಕ್ಕೆ ಬರಂಗಿಲ್ಲ. ಇಷ್ಟ ಹಿಂಗೆ ತಿಳ್ಕೊಬೇಕು. ದೇಹದ ಒಳಗೆ ಇದ್ದಿದ್ದ ಅನುಭವಕ್ಕೆ ಬರ್ತೈತೆ ಅಂದ್ರೆ ಹೊರಗೆ ಇಲ್ಲ ಅಂತಲ್ಲ. ಅವ್ರು ಹೇಳ್ತಾರ ಮುಂದೆ. ಇಟ್ ಇಸ್ somewhat incorrect to say that consciousness is in the body. The correct expression is that consciousness is in the body also. ಈ ಶಬ್ದ ಪ್ರಯೋಗ ಹೆಂಗ್ ಮಾಡ್ಬೇಕು ಅಂತಾರ ಅಪ್ಪವ್ರು ಅಂದ್ರ, ಈ ಆತ್ಮತತ್ವ ಈ ಶರೀರದಲ್ಲಿ ಇದೆ ಅನ್ನೋದಕ್ಕಿಂತ ಏನ್ ಅನ್ಬೇಕಂತ, ಈ ಆತ್ಮತತ್ವ ಈ ಶರೀರದಲ್ಲಿಯೂ ಇದೆ ಅಂದ್ರೆ ಏನ? ಶರೀರದಲ್ಲಿಯೂ ಇದೆ, ಶರೀರದ ಹೊರಗೂ ಇದೆ, ಹಿಂಗನ್ರಿ ಅಂತಾರ.
The former statement would imply that consciousness is finite and located in the body, while the latter means that the consciousness exists beyond the body also. ಆತ್ಮತತ್ವವು ಶರೀರದಲ್ಲಿ ಇದೆ ಅಂದಾಗ ಏನಾಗ್ತದ, ಶರೀರದ ಹೊರಗಿಲ್ಲ ಅಂತ ಅನುಭವ ಆಗ್ತದ. ಆದ್ರಿಂದ ಹಂಗ ಅನ್ಬಾರ್ದು, ಶರೀರದಲ್ಲಿಯೂ ಇದೆ ಅಂದ್ರೆ ಶರೀರದ ಒಳಗೂ ಅದ, ಶರೀರದ ಹೊರಗೂ ಅದ, ವ್ಯಾಪಕವಾಗಿದೆ ಅಂತ ಅರ್ಥ ಆಗ್ತದೆ. ಅದಕ್ಕ ಆತ್ಮ ಎಲ್ಲದ ಅಂತಂದ್ರೆ ಏನ್ ಹೇಳ್ಬೇಕ, ಇದ್ಮೇಲೆ ಇಷ್ಟು ದಿವಸ ಶರೀರದ ಒಳಗ ಅಂತಿದ್ವಿ ಯಾರ್ಯಾರು ತಿಳಿದ ಅಂದವರು, ಈಗೇನ್ ಅನ್ಬೇಕು, ಶರೀರದ ಒಳಗೂ ಇದೆ ಅನ್ಬೇಕು ನೋಡ್, ಅದ್ರಾಗ ಹೊರಗೂ ಇದೆ ಅಂತ ಅರ್ಥ ಆಗ್ತದ. ಹೆಂಗದ ನೋಡಿ ಶಬ್ದ ಪ್ರಯೋಗ. ದ ಓನ್ಲಿ ಡಿಫರೆನ್ಸ್ ಈಸ್ ದಟ್, ಏನ್ ವ್ಯತ್ಯಾಸಪ್ಪ ಅಂದ್ರ ದ ಕಾನ್ಸಿಯಸ್ನೆಸ್ ಈಸ್, ಆ ಅರಿವು ಅನ್ನುವಂತದ್ದು ರಿಕಗ್ನೈಸಬಲ್ ಇನ್ ದ ಬಾಡಿ ಮೈಂಡ್ ವೆನ್ ಇಟ್ ಈಸ್ ಇನ್ ದಿ ಅನ್ರಿಕಗ್ನೈಸಬಲ್ ಇಟ್ ಈಸ್ ನಾನ್ ಮ್ಯಾನಿಫೆಸ್ಟ್ ಫಾರ್ಮ್ ಔಟ್ಸೈಡ್ ಆಫ್ ಇಟ್. ಅಂದ್ರೆ ಏನು, ಶರೀರದ ಒಳಗಿದ್ದಾಗ ಅದು ಅನುಭವಕ್ಕೆ ಬರ್ತದ, ಶರೀರದ ಹೊರಗಿದ್ದಾಗ ಅದು ಅನುಭವಕ್ಕೆ ಬರುದಿಲ್ಲ. ಇಷ್ಟೇ ವ್ಯತ್ಯಾಸ. ಅದು ಇಲ್ಲ ಅನುಭವಕ್ಕೆ ಬರುದಿಲ್ಲ ಹೊರಗಿದ್ದು ಅಂದ್ರ ಅದು ಇಲ್ಲಂತಲ್ಲ, ತಿಳ್ಕೊಡ್ರಿ. ಅದಕ್ಕೊಂದು ಉದಾಹರಣೆ ಕೊಡ್ತಾರ ಅವರು. ಇಟ್ ಈಸ್ ಲೈಕ್ ಎ ಥ್ರೆಡ್ ಇನ್ ದಿ ಇನ್ವಿಜಿಬಲ್ ಫಾರ್ಮ್ ಅಂಡ್ ಇನ್ ಅಂಡ್ ಥ್ರೂ ದ ನೆಕ್ಲೆಸ್. ಒಂದು ನೆಕ್ಲೆಸ್ ಅದ, ಕಂಠಹಾರ ಅದ. ಆ ಕಂಠಹಾರದಲ್ಲಿ ಆ ಮಣಿಗಳು ಹೆಂಗದಾವು ಅಂದ್ರ ಒಂದಕ್ಕೊಂದು ಆ ದಾರ ಹಿಡ್ಕೊಂಡಿರ್ತಾವ. ನಮಗ್ ಏನ್ ಕಾಣ್ತದ, ನೆಕ್ಲೆಸ್ ಕಾಣ್ತದ, ಆ ಮಣಿಗಳ ಕಾಣ್ತಾವ, ಆ ದಾರ ಕಾಣೋದಿಲ್ಲ. ಹಂಗ ಈ ಜಗತ್ತೊಳಗ ದಾರ ಇದ್ದಂಗ ಆತ್ಮ ಅದಾನ, ಈ ನಾಮರೂಪಗಳು ಮಣಿಗಳಿದ್ದಂಗ ಅದಾವು ಅಂತ ತಿಳ್ಕೊಂಡು ಭಗವದ್ಗೀತೆ 7ನೇ ಅಧ್ಯಾಯ 7ನೇ ಶ್ಲೋಕದಾಗ ಒಂದ್ ಮಂತ್ರ ಹೇಳ್ತದ ಅಂತಾವು. ಯಾವ್ದ್ರಿ ಅದು 7ನೇ ಶ್ಲೋಕ 7ನೇ ಮಂತ್ರ ಅಂತಂದ್ರ, ಮತ್ತ ಪರತರಂ ನಾಣ್ಯತ ಕಿಂಚಿದಸ್ತಿ ಧನಂಜಯ ಮೈ ಸರ್ವಮಿದಂ ಪ್ರೋತಂ ಸೂತ್ರೇ ಮಣಿಗಣ ಇವ. 7ನೇ ಅಧ್ಯಾಯ 7ನೇ ಶ್ಲೋಕ. ಏ ಧನಂಜಯನೇ, ನನಗಿಂತ ಬೇರೆ ಯಾವುದೇ ಪರಮ ಕಾರಣವೂ ಇಲ್ಲ. ಈ ಸಂಪೂರ್ಣ ಜಗತ್ತು ನೂರಿನ ಮಣಿಗಳನ್ನು ಪೋಣಿಸದಂತೆ ನನ್ನಲ್ಲಿ ಪೋಣಿಸಲಾಗಿದೆ ಅಂತಂದ್ರ, ಆ ದಾನದಂಗ ಆತ್ಮ ಐತಿ. ಅದು ಇಲ್ಲದರ ಅವು ಮಣಿಗಳಲ್ಲಿ ಕುಂಡಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಅದು ಮಾತ್ರ ಕಾಣೋದಿಲ್ಲ. ಮಣಿಗಳ ಇವ ಆತ್ಮ. Just as a thread holds the beads together, the invisible consciousness holds the creation together. ಆ ದಾರ ಮಣಿಗಳನ್ನ ಹೆಂಗ ಹಿಡಿದು ಇಟ್ಕೊಂಡಿದ್ದೀವೋ ಹಂಗ ಈ ಆತ್ಮತತ್ವ ಈ ವಿಶ್ವ ವಿರಾಟ ರೂಪವನ್ನ ಹಿಡಿದು ಇಟ್ಕೊಳ್ಳದ ಏನೋ ಅನ್ನುವಂಗ ಅದ. The superiority or the inferiority of the beads do not affect the thread. ಆ ಮಣಿಗಳು ಉತ್ತಮ ಅದಾವ, ಆ ಮಣಿಗಳು ಕನಿಷ್ಠ ಅದಾವ, ಇವೇನು ಆ ದಾರಕ್ಕೆ ಸಂಬಂಧ ಇಲ್ಲ. ಆ ಹೂಗಳು ಅದಾವ, ಒಂದು ಹೂವಿನ ಮಾಲೆ ಮಾಡಿದಾರ, ಆ ದಾರಕ್ಕ ಆ ಹೂಗೆ ಏನ್ ಸಂಬಂಧ ಅದ ರೀ? ಆ ಹೂ ಫ್ರೆಶ್ ಅದಾವ, ಸಂಬಂಧ ಇಲ್ಲ. ಆ ಹೂ ಬಾಡ್ಯಾವ, ಸಂಬಂಧ ಇಲ್ಲ. ದಾರ ಒಳಗ ಓತಪ್ರೋತವಾಗಿ ಐತಿ. ಹಂಗ ಆತ್ಮತತ್ವ ಈ ಜಗತ್ತಿನ ಒಳಗ ಓತಪ್ರೋತವಾಗಿದೆ. ಇಲ್ಲಂಟ್ರು ಅಂದ್ರೇನು? ಓತಪ್ರೋತವಾಗಿ. When the beads are gone, the thread continues to exist. ಎಲ್ಲ ಆ ಮಣಿಗಳು ಬಿದ್ದು ಹೋದಪ್ಪ, ಅವಾಗ ಒಳಗ ದಾರ ಅದು ಮಣಿ ಇರ್ತೈತಿಲ್ಲ, ಹಂಗ ಆತ್ಮತತ್ವ ಇದ್ದೇ ಇರ್ತದ. ಈ ನಾಮರೂಪಾತ್ಮಕ ಜಗತ್ತು ಇದ್ದಾಗೂ ಆತ್ಮತತ್ವ ಇರ್ತದ, ಅದ್ರ ಕಣ್ಣಿಗೆ ಕಾಣಂಗಿಲ್ಲ. ಈ ಆತ್ಮತತ್ವ ಈ ಜಗತ್ತು ಇಲ್ಲದೆ ಇದ್ದಾಗಲೂ ಕೂಡ ಆತ್ಮತತ್ವ ಇರ್ತದ, ಅವಾಗ ಮಣಿಗಳು ಇರುವುದಿಲ್ಲ. Shankaracharya gives the example of a flower garland that is held by a string. ಒಂದು ದಾರದೊಳಗ ಒಂದು ಹೂಗಳನ್ನ ಪೋಣಿಸಿದ ಉದಾಹರಣೆಗಳನ್ನ ಆಚಾರ್ಯ ಶಂಕರರು ಮೇಲಿಂದ ಮೇಲೆ ಉದಾಹರಿಸ್ತಾರೆ. ಆ ಹೂಗಳು ಇದ್ದಾಗನು ಅದ ಕಣ್ಣಿಗೆ ಕಾಣುದಿಲ್ಲ, ಆ ಹೂಗಳು ಇಲ್ಲದಾಗನು ಅದ ಅವಾಗನು ಕಣ್ಣಿಗೆ ಕಾಣುದಿಲ್ಲ ಅಂತ ಹೇಳ್ತಾರೆ. ಮುಂದೆ ಕಣ್ಣಿಗೆ ಕಾಣುದಿಲ್ಲ ಅಂದ್ರೆ ಇಲ್ಲಂತಲ್ಲ, ಅದು ವೇದ ಪ್ರಮಾಣಕ್ಕೆ ಕಾಣ್ತದ. ಅವಾಗ ಕಣ್ಣು ಯಾವ್ದಾಗಬೇಕು? ವೇದವೇ ಪ್ರಮಾಣ ಕೇಳರ್ಗೆ ಇಲ್ಲಿ ತಂದು ಹಚ್ಬೇಕಲ್ಲ. When the flowers wither away, the thread remains. ಎಲ್ಲ ಹೂಗಳು ಬಾಡಿ ಬತ್ತಿ ಹೋದ್ವು, ಇಲ್ಲಂಗ ಅದು ಒಣಗಿ ಹೋದ್ವು, ಬಿತ್ತು.
ಹೂಗಳಿಲ್ಲ ಆದ್ರೆ ಆತ್ಮ ಇಲ್ಲ ಅಂತಲ್ಲ, ಆತ್ಮ ಅದ. ದ ಥ್ರೆಡ್ ಈಸ್ ಆಲ್ಸೋ ನಾಟ್ ಅಫೆಕ್ಟೆಡ್ ಬೈ ದಿ ಫ್ರೆಶ್ ಆರ್ ದಿ ವಿದರ್ಡ್ ಫ್ಲವರ್ಸ್. ಆ ದಾರಕ್ಕ ಆ ಹೂಗಳು ಫ್ರೆಶ್ ಅದಾವ ಅಥವಾ ಆ ಹೂಗಳು ಬಾಡಿ ಬಚ್ಚಿ ಹೋಗ್ಯಾವ, ಏನು ಸಂಬಂಧ ಇಲ್ಲ. ಅದು ಹೆಂಗಿತ್ತು ಹಂಗದ. ಅದಕ್ಕೆ ಹುಟ್ಟು ಸಾವು ಇಲ್ಲ, ಅದಕ್ಕೆ ಯಾವ ವಿಕಾರಗಳಿಲ್ಲ. ಆ ದಾರಕ್ಕ ಯಾವ ವಿಕಾರ ಇಲ್ಲ ನೋಡ್ರಿ. ಹಂಗ ಈ ಆತ್ಮತತ್ವಕ್ಕೆ ಯಾವ ವಿಕಾರ ಇಲ್ಲ. Consciousness pervades sentient as well as insentient being. ಈ ಆತ್ಮತತ್ವ ಇದು ಏನನ್ನ ವ್ಯಾಪಿಸಿಕೊಂಡೈತಿ ಅಂದ್ರ ಸೂಕ್ಷ್ಮ ವಸ್ತುಗಳನ್ನು ವ್ಯಾಪಿಸಿಕೊಂಡೈತಿ, ಸ್ಥೂಲ ವಸ್ತುಗಳನ್ನು ವ್ಯಾಪಿಸಿಕೊಂಡೈತಿ. ಮನುಷ್ಯ ಗಿಡ ಮರಗಳಲ್ಲಿ ಸೂಕ್ಷ್ಮ ರೀತಿಯಿಂದ ಅದ, ಕಲ್ಲು ಮಣ್ಣು ಅಲ್ಲಿ ಸ್ಥೂಲ ರೂಪದಿಂದ ಅದ ಹೇಳ್ತಾರೋ. What is the nature of that Atma that is in and through every being and everything? ಪ್ರತಿಯೊಂದು ಜೀವಿಗಳಲ್ಲಿ ಪ್ರತಿಯೊಂದು ವಸ್ತುವಿನಲ್ಲಿ ಆತ್ಮ ಅದಾನಲ್ಲ, ಆ ಆತ್ಮನ ಸ್ವರೂಪ ಏನು? When you describe an object, ಯಾವ್ದೋ ಒಂದು ವಸ್ತು ಹೇಳ್ತೀವಿ. ಈಗ ಜೀವನದ ವಸ್ತು ತಗೊಳ್ಳೋ ಮೊದಲ. ಜೀವ ಇಲ್ಲದ ವಸ್ತು ಯಾವ್ದ್ರಪ್ಪ? ಘಟ ಇದೆ, ಪಟ ಇದೆ, ಮೊಬೈಲ್ ಇದೆ ಅಂತ ಹೇಳ್ತೇವಲ್ಲ. ಈ ಜೀವ ಇಲ್ಲದಂತ ನಿರ್ಜೀವ ವಸ್ತುಗಳಲ್ಲಿ ಆತ್ಮತತ್ವ ಇದೆ ಅಂದಿರಲ್ಲ, ಹೆಂಗದ ಅದು ಹೇಳ್ತಾರ. There is a clip, there is a car. The common factor is the easiness. ಅಲ್ಲಿ ಇದೆ ಇದೆ ಅನ್ನೋದೈತಲ್ಲ, ಅದು ಆತ್ಮತತ್ವ. ಆತ್ಮತತ್ವದ ಅರಿವು, ಆ ಇರುವನ್ನ ಅದನ್ನು ಅವಲಂಬಿಸಿಕೊಂಡು ಆ ವಸ್ತುವಿನಲ್ಲಿ ಇದೆ ಅನ್ನುವುದು ತೋರ್ತಾ ಇದೆ. ಘಟ ಇದೆ, ಪಟ ಇದೆ, ಆ ಇದೆ ಅನ್ನೋದು ಆತ್ಮತತ್ವ. ಇದು ಎಲ್ಲೇ ಅರಿವು ಇಲ್ಲದಂತ ನಿರ್ಜೀವ ಪದಾರ್ಥಗಳಲ್ಲಿ ಕಂಡು ಬರುವಂತಹದ್ದು ಏನದ, ಬರೀ ಇರುವಿಕೆ ಮಾತ್ರ ಗೊತ್ತಾಗ್ತದೆ. ಅವುಗಳಲ್ಲಿ ಅರಿಯುವಿಕೆ ಇಲ್ಲ. ಎಕ್ಸಿಸ್ಟೆನ್ಸ್ ಇಸ್ ದ ಥ್ರೆಡ್ ದಟ್ ಇಸ್ ಇನ್ ಅಂಡ್ ಥ್ರೂ ಎವ್ರಿಥಿಂಗ್. ಈಗ ಜಡ ವಸ್ತುಗಳಲ್ಲಿ ಆ ಇರುವಿಕೆ ಏನದಲ್ಲ, ಘಟ ಇದೆ, ಪಟ ಇದೆ, ಮೊಬೈಲ್ ಇದೆ, ಆ ಇದೆ ಅನ್ನೋದು ಏನದ, ಅದು ಆತ್ಮತತ್ವ. ಆತ್ಮ ಇದು ಸದ್ರೂಪತ್ವಂ ಇನ್ ಅಂಡ್ ಥ್ರೂ ಎವ್ರಿಥಿಂಗ್. ಎಲ್ಲ ವಸ್ತುಗಳಲ್ಲಿ ಇರುವಿಕೆ ಏನದ, ಅದು ಸಾಮಾನ್ಯವಾಗಿದೆ. ಅದಕ್ಕೇನಂತಾರ? ಸಾಮಾನ್ಯ ಅರಿವು ಅಂತ. ಆ ಜೀವಿಗಳಲ್ಲಿಯೂ ಅದ. ಗಿಡ ಇದೆ, ಮನುಷ್ಯ ಇದ್ದಾನೆ, ಪುರುಷ ಇದ್ದಾನೆ, ಸ್ತ್ರೀ ಇದ್ದಾಳೆ, ಮರ ಇದೆ, ನಾಯಿ ಇದೆ, ನದಿ ಇದೆ. ಆ ಇದೆ 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 ಅನ್ನೋದು ಏನದ, ಅದು ವ್ಯಾಪಕವಾದ ಚೈತನ್ಯ, ಸಾಮಾನ್ಯ ಸ್ವರೂಪ ಅಂತಾರ. ಜಡವಾದ ವಸ್ತುಗಳಲ್ಲಿಯೂ ಐತಿ, ಚೇತನಯುಕ್ತ ಪ್ರಾಣಿಗಳಲ್ಲಿಯೂ ಐತಿ. ಆದ್ದರಿಂದ ಅದಕ್ಕೆ ಸಾಮಾನ್ಯ ಚೇತನ ಅಂತಾರ. ಸ್ವಲ್ಪ ಲಕ್ಷ ಕೊಟ್ಟು ಕೇಳ್ರಿ. ಇಟ್ ಈಸ್ ಇನ್ಹೆರೆಂಟ್ ಇನ್ ಎವ್ರಿ ಆಬ್ಜೆಕ್ಟ್. ಅದು ಪ್ರತಿಯೊಂದು ವಸ್ತುಗಳಲ್ಲಿ ಓತ ಪ್ರೋತವಾಗಿ ಇದೆ, ಯಾವ ಬದಲಾವಣೆವಾಗದೇ ಇದೆ. ಬಿಕಾಸ್ ಇಟ್ ಈಸ್ ವೆರಿ ಸಬ್ಸ್ಟೆನ್ಸ್ ದಟ್ ಆಲ್ ದ ಆಬ್ಜೆಕ್ಟ್ಸ್ ಆರ್ ಮೇಡ್ ಅಪ್ ಆಫ್. ಯಾವ ವಸ್ತುಗಳಾಗ್ಯಾವ ಆ ವಸ್ತುಗಳಿಗೆ ಮೂಲ ಕಾರಣ ಏನು? ಆತ್ಮತತ್ವ. ತಿಳ್ಕೊಡ್ರಿ. ಘಟ ಆಗ್ಬೇಕಾದ್ರೆ ಮಣ್ಣು ಉಪಾದಾನ ಕಾರಣ ಅದ. ಆ ಮಣ್ಣಿಗೆ ಏನು ಉಪಾದಾನ ಕಾರಣ ಅಂದ್ರೆ ಆತ್ಮತತ್ವ. ಎಲ್ಲದಕ್ಕೂ ಆತ್ಮತತ್ವವೇ ಉಪಾದಾನ ಕಾರಣ ಅದ. ಯಾಕ? ನಾವು ಅಭಿನ್ನ ನಿಮಿತ್ತ ಉಪಾದಾನ ಕಾರಣವನ್ನು ಒಪ್ತೇವಿ. ಆದ್ದರಿಂದ ಎಲ್ಲ ಪ್ರತಿಯೊಂದು ಕಾರಣದಲ್ಲಿ ಉಪಾದಾನ ಕಾರಣ ಇರಲೇಬೇಕಲ್ಲ. ಆತ್ಯಂತಿಕವಾದ ಉಪಾದಾನ ಕಾರಣ ಏನದ? ಆತ್ಮ ಪ್ರತಿಯೊಂದು ವಸ್ತುವಿನಲ್ಲಿ ಇದೆ. ಜೀವಿಗಳಲ್ಲಿಯೂ ಇದೆ, ಪದಾರ್ಥಗಳಲ್ಲಿಯೂ ಇದೆ. ಆ ಇದೆ ಇದೆ ಅನ್ನುವಂಥದ್ದು ಏನಿದೆ, ಅದು ಆತ್ಮತತ್ವ. ಆತ್ಮ ಈಸ್ ಲೈಕ್ ಎ ವಾಟರ್ ಇನ್ ದ ವೇವ್, ಬಬಲ್, ಫೋಮ್, ಓಷಿಯನ್ ಎಟ್ಸೆಟ್ರಾ. ಓನ್ಲಿ ವಾಟರ್ ಅಪಿಯರ್ಸ್ ಆಸ್ ದೀಸ್ ಅಂತಾರ. ಒಂದು ಮಾತು ಹೇಳ್ತಾರೆ, ಒಂದು ಉದಾಹರಣೆ ಕೊಡ್ತಾರೆ. ಈಗ ಸಮುದ್ರದಾಗ ನೀರ್ ಐತಲ್ಲ, ಅದು ನೀರ್ ಇದ್ದಂಗ ಆತ್ಮ ಐತಂತ. ಸಮುದ್ರದಾಗ ನೀರ್ ಐತಲ್ಲ, ಆ ನೀರ್ ಇದ್ದಂಗ ಆತ್ಮ ಅದ. ಆ ನೀರು ನಮ್ಗೆ ಹೆಂಗ್ ಕಾಣ್ತೈತಿ ಅಂದ್ರ, ಒಂದು ಅಲೆಯಾಗಿ ಕಾಣ್ತದ, ಒಂದು ಬುದ್ಬುದಾಗಿ ಕಾಣ್ತದ, ಒಂದು ಬುರುಗಾಗಿ ಕಾಣ್ತದ, ಒಂದ್ಸಲ ಸಮುದ್ರ ಆಗಿ ಕಾಣ್ತದ. ಶಾಂತ ಇತ್ತಂದ್ರೆ ಯಾವ ಅಲೆಗಳು ಇಲ್ಲ ಅಂದ್ರ ಸಮುದ್ರ ಶಾಂತ ಕಾಣ್ತದೆ. ಆ ನೀರು ಅಲೆಗಳು ಇದ್ದಾಗನು ಅದು ನೀರಾದ, ಅದು ಬುದ್ಬುದ ಇದ್ದಾಗನು ನೀರಾದ, ಅದು ಬುರುಗಿದ್ದಾಗನು ನೀರಾದ, ಅದು ಸಮುದ್ರ ಇದ್ದಾಗನು ನೀರಾದ. ತಿಳ್ಕೊಡ್ರಿ. ಆ ಏನದ ಸಮುದ್ರನ, ಅದು ನೀರ ಅದ. ಆ ನೀರ ಒಮ್ಮೆ ಅಂತೈತಿ ನಾ ಬುರುಗ, ಅದು ಅಂತೈತಿ ನಾನು ತೆರೆ, ಅದು ಅಂತೈತಿ ನಾ ಬುದ್ಬುದ, ನಾ ನೊರೆ, ನಾ ತೆರೆ ಅಂತ.
ಆ ಇದ್ದ ಪರಮಾತ್ಮನ ಏನಂತದ, ನಾ ಗಂಡು, ನಾ ಮನುಷ್ಯ, ನಾ ಸ್ತ್ರೀ, ನಾ ಕಲ್ಲು, ನಾ ಮಣ್ಣು, ನಾ ಗಿಡ, ನಾ ಹಂದಿ, ನಾ ನರಿ, ನಾ ನಾಯಿ ಅನ್ನಕತ್ತೈತಿ. ಯಾವ್ದು ಅದು ಆತ್ಮತತ್ವನ ಅನ್ನಕತ್ತದ ಎಲ್ಲ ಇದು. ಹೆಂಗ ಅಲ್ಲಿ ಸಮುದ್ರದ ನೀರ ಅಲೆ ನೊರೆ ತೆರೆ ಆಗಿದೆಯೋ ಹಾಗೆ ಆತ್ಮತತ್ವವೇ ಈ ಪ್ರಪಂಚ ಆಗಿದೆ. ತಿಳಿಯಾಗತ್ತೈತೇನ್ರಿ? ವಿಚಾರ ಮಾಡ್ರಿ. ತಿಳಿದ್ರ ಅಧಿಕಾರಿಗಳು, ತಿಳಿಲಿಕ್ಕಂದ್ರ ಕರ್ಮಯೋಗ ಉಪಾಸನ ಯೋಗ ಮಾಡ್ಬೇಕು, ಅಷ್ಟೇ ಕೆಲಸ, ಬೇರೆ ಏನಿಲ್ಲ. ಸ್ಮಾಲ್ನೆಸ್ ಅಂಡ್ ಬಿಗ್ನೆಸ್ ಬಿಲಾಂಗ್ ಟು ದ ನೇಮ್ ಅಂಡ್ ಫಾರ್ಮ್. ಆ ದೊಡ್ಡತನ ಅದು ಸಣ್ಣತನ ಅನ್ನುವಂಥದ್ದು ಅಲೆ ತೊರೆ ತೆರೆ ಆ ವಸ್ತುವಿಗೆ ಸಂಬಂಧಪಟ್ಟದ್ದಲ್ಲದು. ಅದು ನಾಮರೂಪ ಅಷ್ಟೇ. ಆ ನೀರಿಗೆ ಒಂದು ನಾಮ ಒಂದು ರೂಪ. ಈಗ ನೆರೆ ಒಳಗನು ನೊರೆ ಒಳಗನು ನೀರ ಅದ, ಅಲೆ ಒಳಗನು ನೀರ ಅದ, ಆ ಬುದ್ಬುದ್ ಒಳಗೂ ನೀರ ಅದ, ಆ ಒಂದು ಶಾಂತವಾದ ಸಾಗರದಲ್ಲಿ ನೀರ ಅದ. ಬಟ್ ಆತ್ಮ ಅಲೋನ್ ಈಸ್ ದ ಸಬ್ಸ್ಟೆನ್ಸ್. ಅಲ್ಲಿ ಆತ್ಮವೇ ವಸ್ತು ಅದ. ಅಂದ್ರೆ ನಾವು ಘಟ ಪಟ ಅಂತ ವ್ಯವಹಾರ ಮಾಡುವಂತ ಏನದ ವಸ್ತು, ಆತ್ಮವೇ ವಸ್ತು ಅದ. ತಿಳ್ಕೊಡ್ರಿ ಎಲ್ಲಿಗೆ ಬಂದು. ಆ ಜಗತ್ನಲ್ಲಿ ಇದ್ದಂತಹ ವಸ್ತುಗಳಲ್ಲಿ ನಾಮ ಮತ್ತು ರೂಪವನ್ನ ಕಳೆದ್ ಬಿಟ್ರಿ ಅವು ಎರಡು ಮಾಯಾ ಅಂಶದವು, ಕಲ್ಪನೆ ಮಾಡಿದ ಅಂಶಗಳದಾವ. ಅವನ್ ತೆಗೆದ್ ಬಿಟ್ರ ಅಲ್ಲಿ ಏನದ, ಅದು ಆತ್ಮತತ್ವವೇ ಇದೆ. ನೋಡ್ರಿ, ಈ ಮೊಬೈಲ್ ಅನ್ನೋದು ನಾಮ, ಈ ಮೊಬೈಲ್ ಅನ್ನೋ ರೂಪ ತೆಗೆದ್ರ ಅದೇನದ ಅಂದ್ರೆ ಆತ್ಮತತ್ವ ಇದೆ. ಈ ಘಟ ಹಿಡ್ಕೊಡ್ರಿ, ಘಟದಾಗ ನಾಮ, ಘಟ ಅನ್ನುವಂತ ನಾಮ, ಘಟ ಅನ್ನುವಂತ ರೂಪ ಎರಡೂ ಇವು ಮಾಯಾ ಅಂಶ ತೆಗೆದ್ ಬಿಡ್ರಿ, ಅಲ್ಲಿ ಅಸ್ಥಿ ಭಾತಿ ಪ್ರಿಯ ರೂಪದಿಂದ ಇರುವಂತದ್ದು ಆತ್ಮತತ್ವವೇ ಇದೆ. ಈ ಶರೀರದಲ್ಲಿ ಈ ನಾಮ, ಈ ಒಂದು ಹೆಸರು, ಈ ರೂಪವನ್ನ ಕಳೀರಿ, ಇಲ್ಲಿ ಏನದ, ಸಚ್ಚಿದಾನಂದ ನಿತ್ಯ ಪರಿಪೂರ್ಣ ವಸ್ತುವೇ ಇದೆ. ಇದು ಏನದ, ನಮ್ ಗುರಿ ಅದ, ಶಾಸ್ತ್ರದ ಗುರಿ ಅದ. ಅದೇ ಇರುವಂತ ವಸ್ತು ಅದ, ಉಳಿದೆಲ್ಲವುಗಳು ಅವಸ್ತುಗಳು ಅಂತ ಇದು ಶಾಸ್ತ್ರದ ಮಾತು. ಆತ್ಮ alone is substance. Remove that name and form from the wave and ocean, and what remains is only water. ಆ ಸಮುದ್ರದಾಗಿಂದ ಆ ನೀರ್ ಅನ್ನುವಂತ ಲಕ್ಷ್ಯ ಕೊಟ್ರಿ ಅಂದ್ರ, ಆ ನೀರ್ ಮ್ಯಾಗ ನೀವು ಲಕ್ಷ್ಯ ಕೊಟ್ರಿ ಅಂದ್ರ, ಆ ನೊರೆ ಆಗ್ಲಿ, ಅದು ತೆರೆ ಆಗ್ಲಿ, ಅದು ಅಬುದ್ಬುದ ಆಗ್ಲಿ, ಅದು ಬುರುಗಾಗ್ಲಿ, ಅದು ಎಲ್ಲವೂ ಅದು ಇರ್ತದ, ಇವತ್ತ ನಾಳೆ ಹೋಗ್ತದ, ಅದು ಮಿಥ್ಯ ಅದ, ಅದು ಏನದ, ಅದು ನೀರ ಅದ. ಹಂಗ ಈ ಜಗತ್ ಏನದ, ಈ ಜಗತ್ತು ಬ್ರಹ್ಮವೇ ಇದೆ. ಸರ್ವಾತ್ಮಕ ಭಾವ ತಿಳ್ಕೊಳಕ್ ಪ್ರಯತ್ನ ಮಾಡ್ರಿ. ಶಬ್ದ ಜಾಲದಾಗ ಬೀಳಬೇಡ್ರಿ. ಮನ್ಸಿಗೆ ಹೌದ್ ಹೌದ್ ಅನ್ಸ್ಬೇಕು. ಶಾಸ್ತ್ರ ಅಂದ್ರ ನಾಡ್ತೈತದು. ಇವತ್ ಹತ್ತಿದ ಪಣತೆ ನಾಳೆ ಅದು ಪ್ರಜ್ವಲವಾಗಿ ಉರ್ಲಿಕ್ಕೆ ಸಾಧ್ಯ ಆಗ್ತದ. ಎಂತ ಕಷ್ಟಗಳು ಬಂದಾಗೂ ಈ ಆತ್ಮಜ್ಞಾನ ನಾನು ಯಾರು ಅನ್ನೋದು ನಾವು ಮರಿಬಾರ್ದು. ಮರ್ತಿವಂದ್ರೆ ಮತ್ ನಮ್ಮ ಸಂಸಾರ ಪ್ರಾಪ್ತಿಯಾಗಿ ದುಃಖ ಚಾಲು ಆಗ್ತದ ನೋಡ್ರಿ. ಅದಾಗ್ಬೇಕಾಗಿತ್ತು, ಅದಾಗ್ಲಿಲ್ಲ, ಇದು ಬರಬೇಕಾಗಿತ್ತು, ಇದು ಬರ್ಲಿಲ್ಲ, ಈ ರಗಳಾಗ ಬೀಳ್ತೀವಿ ನಾವು. ಮತ್ತು ಇವುಗಳ ಅಂಟಿರದಂಗ ಅವು ಇರ್ತಾವ, ಇಲ್ಲಂತಲ್ಲ. ಸಂಸಾರ ಅಂದ್ರೆ ಇವು ಇರುವ ನೆರೆ ತೊರೆಗಳು ಸಮುದ್ರದಾಗ ಇರುವ. ಗಾಳಿ ಬೀಸ್ತು ಅಂತಂದ್ರ ಅವ್ ನೆರೆ ತೊರೆಗಳು ಹೇಳ್ತಾವ. ಗಾಳಿ ಇಲ್ದಾಗ ಶಾಂತಿ ಇರ್ತದ. ಗಾಳಿ ಅಂದ್ರ ಪ್ರಾರಬ್ಧ. ಸುಷುಪ್ತಿ ಅವಸ್ಥೆಯೊಳಗ ಅಲ್ಲಿ ನೋಡ್ರಿ ಹೆಂಗದ, ಶಾಂತದ ಸಮುದ್ರ. ಅಲ್ಲಿ ಯಾವದ ಏನು ದುಃಖ ಅದಲ್ರಿ. ನಾ ನಿನ್ನೆ ರಾತ್ರಿ ಕನಸು ದಾಟಿ ಗಾಢ ನಿದ್ರಾ ಅವಸ್ಥೆ ಅಂತ ಒಂದದ. ಅದಕ್ಕೆ ನಾವು ಸುಷುಪ್ತಿ ಅವಸ್ಥೆ ಅಂತ ಹೇಳ್ತೀವಿ. ಅಂದ್ರೆ ಕನಸು ರಹಿತವಾದಂತ ಒಂದು ನಿದ್ರಾ ಸ್ಥಿತಿ. ಆ ನಿದ್ರೆ ಒಳಗೆ ನನ್ಗೆ ಬಹಳ ದುಃಖ ಅಂತ ಹೇಳಿದವ್ರು ಯಾರು ಕೇಳಿದ, ಹೆಂಗಿತ್ತಪ್ಪ ದುಃಖ, ಇದು ಅಲ್ಲಿ ಇದು ಸುಖ ಹೆಂಗಿತ್ತು ಅಂದ್ರ ಹಿಂಗ್ ಹೇಳೋರು ಅದನ್ನ. ಇಲ್ರಿ, ಬಹಳ ಆನಂದ ಇತ್ತು, ಅದು ಆನಂದ ಹೇಳಕ್ ಬರುದಿಲ್ಲ ಅಂತ ಹೇಳಿ ಹೊರತು, ಆ ನಿದ್ರೆ ಒಳಗಿನ ಆನಂದ ಯಾರಿಗೆ ಹೇಳಕ್ ಬರ್ತದ? ಅಲ್ಲಿ ಏನ್ ನಿಮಗ ಹೋಳಿಗೆ ಕೊಟ್ಟಿದ್ರ, ಮೈಸೂರು ಪಾಕ್ ಕೊಟ್ಟಿದ್ರ, ತುಪ್ಪದಾಗ ಮಾಡಿದ್ದು, ಯಾಕೆ ಆನಂದ ಇತ್ರಿ ಅಲ್ಲಿ? ಯಾವ ವಿಷಯ ಇತ್ತಲ್ಲಿ ಆನಂದ ಆಗ್ಲಿಕ್ಕೆ? ವಿಚಾರ ಮಾಡ್ರಿ. ಅದು ನಿರ್ವಿಷಯ ಆನಂದದ. ಅಕಸ್ಮಾತ್ ಅದು ಆನಂದ ನಮ್ಗ ಅಲ್ಲೇ ಇದು ನನ್ನ ನಿರ್ವಿಷಯದಿಂದ ಆನಂದ ಆಗಾಗತ್ತೈತಿ ಅನ್ನೋದು ಗೊತ್ತಾದ್ರೆ ಅದು ಜ್ಞಾನನ ಆಗ್ತಿತ್ತು. ಅದು ಗೊತ್ತಾಗೋದಿಲ್ಲ ಅನ್ನೋದಕ್ಕ ಅದೇನದ ಅವಿದ್ಯೆ ಅಂತ ಹೆಸರು. ಅದನ್ನ ಗೊತ್ತು ಮಾಡ್ಕೊಂಡು ಆ ಅನುಭವವನ್ನ ಜಾಗೃತ ಅವಸ್ಥೆಯಲ್ಲಿ ಪಡೆಯುವುದಕ್ಕ ಮೋಕ್ಷ. ಮೋಕ್ಷ ಅಂದ್ರೆ ಏನ್ರಿ? ಸಾಯುವುದಲ್ಲ, ಸುಖವಾಗಿರುವಂತ ಕಲೆ. ಜಗತ್ತದಲ್ಲಿ ಏನೇ ಹಠಾಟೋಪಗಳಾದ್ರೂ ಕೂಡ ಆ
ಆನಂದದಿಂದ ಇರುವಂತ ಕಲೆ. ಸಮುದ್ರದಾಗ ಅನೇಕ ನದಿಗಳು ಬಂದು ಕೂಡ್ತಾವ, ಸಮುದ್ರಕ್ಕೆ ಸಂತೋಷ ಆಗ್ತದಲ್ಲ? ಇಲ್ಲ. ಸಮುದ್ರದಾಗಿನ ನೀರು ಆವಿಯಾಗಿ ಮೋಡಾಗಿ ಹೋಗ್ತದ ಮೇಲೆ, ಅದಕ್ಕೆ ದುಃಖ ಆಗ್ತೈತ್ರ ಸಮುದ್ರಕ್ಕೆ. ಹಂಗಿರ್ಬೇಕು ನಾವು. ಯಾವುದೇ ಸನ್ನಿವೇಶ ಬಂದ್ರ ಸ್ವಾಗತ ಮಾಡ್ಬೇಕು, ಹೋದ್ರ ಟಾಟಾ ಬಾಯ್ ಬಾಯ್ ಸಿ ಯು ಅನ್ಬೇಕು. ನಾವ್ ಹಂಗಲ್ಲ. ಸಂಪತ್ ಬಂದ್ರ ಸಂತೋಷ ಪಡ್ತೇವಿ, ಸಂಪತ್ ಹೋದ್ರ ದುಃಖ ಪಡ್ತೇವಿ. ದುಃಖ ಬಂದ್ರ ಅಳ್ತೇವಿ, ದುಃಖ ಹೋದ್ರ ನಗ್ತೇವಿ. ಹಿಂಗದೇವಿ ನಾವು. ವಿಚಾರ ಮಾಡ್ರಿ, ನಾವ್ ಹೆಂಗಿರ್ಬೇಕು, ನಾವ್ ಹೆಂಗದೇವಿ, ನಾವ್ ಎಲ್ಲಿರ್ಬೇಕು? ಆತ್ಮದಲ್ಲಿ ನೆಲೆಯಾಗಿರ್ಬೇಕು. ನಾವ್ ಎಲ್ಲಿ ನೆಲೆಯಾಗಿದ್ದೀವಿ? ದೇಹದಲ್ಲಿ ನೆಲೆಯಾಗಿದ್ದೀವಿ. ದೇಹವೇ ಆತ್ಮ ಅಂತ ತಿಳಿದೇವಿ ನಾವು. ಎಷ್ಟು ಶಾಸ್ತ್ರ ಅಭ್ಯಾಸ ಮಾಡಿದ್ರು ಶಾಸ್ತ್ರ ಮುಗಿ ಮಠ ಆತ್ಮ ಅಂತ ತಿಳ್ಕೊಂಡಿರ್ತೇವಿ. ಶಾಸ್ತ್ರ ಮುಗಿದ್ಗಳಕ್ಕೆಲ್ಲ ಮಂಗಳಾಚರಣೆ ಆಗುತ್ತೆಲ್ಲ ಮತ್ತು ದೇಹದಾಗ ಬಂದ್ಕೊಂಡಿರ್ತೀವಿ. ಯಾವಾಗ್ರಿ ಇದು ಶಿಫ್ಟ್ ಆಗ್ಬೇಕು? ನಮ್ ಇರುವಿಕೆ ಆತ್ಮನಲ್ಲಿ ನೆಲೆಯಾಗಿ ನಿಲ್ಲಬೇಕು. ದೇಹಕ್ಕೆ ಹೊಳಿ ಬರಬಾರ್ದು ನಾವು. ಅದನ್ನ ಪ್ರಾಕ್ಟೀಸ್ ಮಾಡೋದಕ್ಕೆ ನಾವೇನಂತೀವಿ? ನಿಧಿಧ್ಯಾಸನ. ಇದ್ರಾಗ ಸಂಶಯಗಳನ್ನ ಕಳ್ಕೊಳಕ್ ಏನ್ ಮಾಡ್ತೀವಿ? ಮನನ ಮಾಡ್ತೀವಿ. ಮನನದಿಂದ ಮನಸ್ಸು ಗಟ್ಟಿ ಆಗ್ತದ. ಶಾಸ್ತ್ರ ಹೇಳೋದು ಕರೆ ಐತಿ ಬಾ. ಶಾಸ್ತ್ರ ಊಹಾಪೋಹ ಇಲ್ಲ, ಇದು ಕಲ್ಪನೆ ಅಲ್ಲ, ಇದು ವಾಸ್ತವಿಕದ. ನಾವು ಸುಖವಾಗಿರುವಂತ ಕಲೆಯನ್ನ ಕಲಿಸ್ತಾ ಇದೆ ಅಂತ ನಾವು ತಿಳ್ಕೊಂಡಾಗ ನಮ್ಮಲ್ಲಿ ಪರಿವರ್ತನೆ ಆಗಕ್ ಸಾಧ್ಯ ಅದ ಹೊರತು ಅದನ್ನ ಬಿಟ್ಟು ನಾವು ಏನಾದ್ರೂ ಮಾಡ್ಕೊಂತ ಹೋದ್ರೆ ಇದು ಏನಾರ ಆಗ್ತದ ಆತ್ಮೀಯರೇ. ಇದು ನಮ್ಮ ದುಃಖದೊಂದಿಗೆ ಹೋರಾಟದ ಇಲ್ಲೇ ವೇದಾಂತ. ದುಃಖವನ್ನ ಕಳ್ಕೊಂಡು ದುಃಖದ ಮಧ್ಯದಲ್ಲಿ ದುಃಖ ರಹಿತರಾಗಿರುವಂತ ಕಲೆ ಅದ ವೇದಾಂತ. ನಾಮರೂಪದ ಗದ್ದಲದ ನೋಡ್ರಿ, ನಾಮರೂಪದ ಅಭಿಮಾನ ಇಟ್ವಿ ಕೆಟ್ವಿ. ನಾಮರೂಪ ಅದು ಮಾಯಾ ಅಂಶದ, ಅದು ಮಿಥ್ಯಾ ಅದ, ಅದು ಕಲ್ಪಿತದ. ಈ ಕಲ್ಪಿತ ಭಾಗ ಅದ, ಇದನ್ನ ಅಕಲ್ಪಿತ ಭಾಗವಾದಂತ ಸ್ವರೂಪದಾಗ ನೆಲೆಯಾಗಿ ನಿಂತ್ರ ಯಾವುದು ದೋಷ ಇಲ್ಲ. ಕಲ್ಪಿತ ಭಾಗದಾಗ ನಾವು ಅಂದ್ಕೊಂಡ್ ನಿಂತೀವಿ ಅಂತಂದ್ರ ಅಲ್ಲೇ ಅಪಾಯ ಆಗೋ ಸಂಭವ ಇದೆ. ಅಲ್ಲ, ಅನೇಕ ಜನ್ಮಾಂತರದಲ್ಲಿ ನಾವು ಏನ್ ಮಾಡ್ಕೊಂತ ಬಂದೇವಿ? ದೇಹವೇ ನಾನು ಅನ್ಕೊಂತ ಬಂದೇವಿ. ಇದು ಒಂದು ಜನ್ಮದಾಗರ ದೇಹ ನಾನು ಅಲ್ಲ ಅನ್ನುವಂತದನ್ನ ನಾವು ಮಾಡ್ಕೋಬೇಕಲ್ಲ. ಅಂದ್ರ ಮುಂದಿನ ಜನ್ಮಗಳು ನಮಗ್ ಬರುವುದಿಲ್ಲ. ಆತ್ಮ is a substance that appears in smallest atom, macrocosm, and the biggest object as a macrocosm. ಆತ್ಮ ಸೂಕ್ಷ್ಮಕ್ಕಿಂತಲೂ ಸೂಕ್ಷ್ಮ ಅಂದ್ರ ಅಣು ಪ್ರಮಾಣದ. ಆತ್ಮ ದೊಡ್ಡಕ್ಕಿಂತಲೂ ದೊಡ್ಡದಂದ್ರ ಮಹತ್ ಪ್ರಮಾಣದ. ಬಟ್ ಇಟ್ ಸೆಲ್ಫ್ ಆತ್ಮ ಇಸ್ ನೈದರ್ ಸ್ಮಾಲ್ ಆರ್ ಬಿಗ್. ಆದ್ರೆ ನಿಜವಾಗಿಯೂ ಆತ್ಮ ಅದು ದೊಡ್ಡದು ಇಲ್ಲ, ಸಣ್ಣದು ಇಲ್ಲ. ಅದು ಇರೋದು ಒಂದ ಅದ, ಅದು ವ್ಯಾಪಕ ಚೇತನ ಅದ, ಒಂದ ಅದ. ಏಕಂ ಏವ ಅದ್ವಿತೀಯ ಬ್ರಹ್ಮ. ನೋಡಿ, ಏಕಂ ಅಂದ್ರ ಅದು ಒಂದ ಅದ, ಅದ್ವಿತೀಯ ಅಂದ್ರ ಅದಕ್ಕೆ ಎರಡನೇದಿಲ್ಲ. ಸಗತ್ ಸ್ವಗತ ಸಜಾತೀಯ ವಿಜಾತೀಯ ಭೇದರಹಿತವಾದಂತ ಪರಮಾತ್ಮ ತತ್ವ ಅದು ಒಂದ ಅದರಿ. ಅದೇ ನಾವಿದ್ದೇವೆ. ಲಕ್ಕಿಲಿ ನಮ್ ನಶೀಬ ಎಂತ ದೊಡ್ಡದ ಅಂದ್ರ ಆ ಆತ್ಮ ಸ್ವರೂಪ ಬಗ್ಗೆ ಏನು ಹೊಗಳಾಗತ್ತೇವಿ, ವ್ಯಾಪಕವಾಗಿರುವಂತ ಚೇತನ ಅಂತ ಏನು ಹೊಗಳಾಗತ್ತೇವಿ, ಯಾವ್ದಕ್ಕ ಹುಟ್ಟು ಸಾವು ಇಲ್ಲ, ಯಾವ್ದು ವ್ಯಾಪಕ ತತ್ವ ಅದ, ಯಾವ್ದು ಎಲ್ಲೆಲ್ಲಿಯೂ ಅದ, ಅದೇ ನಾನು. ಇಲ್ಲೈತಿ ಮಹಿಮೆ. ಇಷ್ಟೆಲ್ಲ ಹೇಳಿದ್ಮ್ಯಾಗ ಹಂಗಾರೆ ಈ ಆತ್ಮನನ್ನ ಎಲ್ಲಿ ಗುರುತಿಸ್ಬೇಕ್ರಿ ಅಂತ ಒಂದ್ ಪ್ರಶ್ನೆ ಹಾಕೋಬೇಕು. ಇದಕ್ಕಂತಾರ ಹಾಕೋರು, ಇದು ಪ್ರಶ್ನೆ ಹಾಕೊಂಡ್ರು ಇದಕ್ಕೆ ಏನು ಅರ್ಥ ಇಲ್ಲ. ಆತ್ಮ ವ್ಯಾಪಕವಾಯ್ತಿ ಅಂದ್ರ ಮತ್ ಎಲ್ಲ ಐತಂತ ಕೇಳಿ ಏನ್ ಅಂದಂಗಾಗೈತಿದು? ಬೆಳತನಕ ಪುರಾಣ ಕೇಳಿ ರಾಮಗ ಸೀತಾ ಏನ್ ಹಾಕಾಳ್ರಿ? ಏನ್ ತಾಯಿ ಹಾಕಾಳೋ, ಏನ್ ತಂಗಿ ಹಾಕಾಳೋ? ಆತ್ಮ ಎಲ್ಲದ ಅಂದ್ರೆ ವ್ಯಾಪಕ ಅದ ರೀ ಆತ್ಮ. ಇಟ್ಸ್ ಲೈಕ್ ಎ ವೇವ್ ಸರ್ಚಿಂಗ್ ಫಾರ್ ವಾಟರ್. ಮೂರ್ಖತನ ಅಂತಾರ. ಒಂದು ಸಮುದ್ರದಾಗ ಒಂದು ತೆರೆ ಅದ, ಒಂದು ಅಲೆ ಅದ. ವೇವ್ ಅಂದ್ರೆ ಅಲೆ.
ಆ ಅಲೆ ಏನ್ ಹುಡುಕಾಗತೈತಿ ಗೊತ್ತೈತೇನ್ರಿ? ನೀರ್ ಎಲ್ಲ ಐತೆ ಹುಡುಕಾಗತೈತ ಅಂತ. ಅದು ಏನದ? ಅದು ನೀರ ಅದ. ಅದು ನೀರ್ ಐತೆ ಮತ್ ಏನ್ ಹುಡುಕಾಗತ್ತದ? ಅದು ತನ್ನನ್ನೇ ತಾ ಹುಡುಕಾಗತ್ತದ. ಆ ಅಲೆ ಕಾಣ್ತೈತೇನ್ರಿ? ಯಾರಾದ್ರೂ ಹೇಳಿ ಸ್ವಲ್ಪ ಪ್ರಾಜ್ಞರು. ನಮಗ ಅಲೆ ಕಾಣ್ಬೇಕಂದ್ರ ಅಲೆಕ್ಕಿಂತ ನಾವು ಬೇರೆ ಆದಾಗ ಕಾಣ್ತದ. ಅಲೆನ ನಾವಿದ್ದಾಗ ಅಲೆ ಹೆಂಗ್ ಕಾಣ್ತದ್ರಿ? ಆ ಅಲೆನ್ ತನ್ನನ್ನು ತಾ ಹುಡುಕಾಗತೈತಂತ. ನೀರ್ ಎಲ್ಲೈತಿ ಅನ್ನಕತೈತಂತದ ಅಲೆ. ಅದು ಮೂರ್ಖ ಅಲೆ ಅಲ್ಲ ಅದು. ಮೂರ್ಖ ಅಲೆ ಅನ್ಬೇಕ ಅದಕ್ಕೆ. The wave in the search of water, the cloth in search of thread, and Jiva in the search of Atma are all filtered fools. ಮೂರ್ ಮಂದಿ ಮೂರ್ಖರು ಹೇಳತ್ತಾರ ಇಲ್ಲಿ. ಒಂದು ಅಲೆ ನೀರನ್ನು ಹುಡುಕಾಗತ್ತದ. ಆ ನಂತರ ಇನ್ನೊಂದು ಏನದ, ಒಂದು ಅರಿವಿ ಒಳಗಿನ ಆ ಅಡ್ಡ ಉದ್ದ ಎಳೆ ಐತಲ್ಲ, ಆ ಎಳೆ ಬಟ್ಟೆ ಎಲ್ಲಿದೆ ಹುಡುಕಾಗತ್ತದಂತ. ಎಲ್ಲೈತೆ ಬಟ್ಟೆ ಅಂತ ಹುಡುಕಾಗತ್ತಂತ. ಯಾವುದು? ಆ ಅಡ್ಡ ಉದ್ದ ಎಳೆ ಒಳಗೆ ಒಂದು ಎಳೆ. ಆ ಬಟ್ಟೆ ಆಗಿದ್ದು ಅಡ್ಡ ಉದ್ದ ಎಳೆಗಳ ಒಂದು ಸಂಕೀರ್ಣವೇ ಅದು ಬಟ್ಟೆ ಆಗ್ಯದ. ಅದು ಆ ಎಳೆ ಅದು ಹುಡ್ಕೊಂತ ಹೋಗಿ ಎಲ್ಲಿ ಸಿಗ್ತೈತ್ರಿ? ಅದಕ್ಕೆ ಬಟ್ಟೆ ಸಿಗ್ತೈತಿ? ಅದಕ್ಕೆ ಸಿಗುದಿಲ್ಲ. ಅದು ತಾನ ಅದ. ತನ್ನನ್ನ ಬಿಟ್ಟು ಬೇರೆ ಇದ್ರೆ ಹುಡುಕ್ಬೋದು. ತನ್ನನ್ನ ತಾ ಹೆಂಗ್ ಹುಡ್ಕೋದ್ರಿ? ಇಲ್ಲಿ ಸಮಸ್ಯೆ ಅದ ನೋಡ್ರಿ. ಆ ಬಟ್ಟೆ ಒಳಗಿದ್ದಂತ ಅಡ್ಡ ಉದ್ದ ಎಳೆ ಏನ್ ಹುಡುಕಾಗತೈತಿ? ಬಟ್ಟೆ ಎಲ್ಲೈತಿ ಅಂತ ಹುಡುಕಾಗತೈತಿ ಅಂತ. ಸಿಗ್ತೈತಿಲ್ಲ ಆ ಬಟ್ಟೆ ಅದಕ್ಕೆ. ಇನ್ನೊಂದು ಜೀವ ಅದ. ಅದು ಜೀವ ಏನದ? ಆತ್ಮ ಎಲ್ಲದಲ್ಲ ಅಂತ ಹುಡುಕಾಗತೈತಿ ಅಂತ. ಅವ ಆತ್ಮ ಸ್ವರೂಪನ ಅದ ನಮ್ಮ ಜೀವ. ಜೀವೋ ಬ್ರಹ್ಮೈವ ನಾಪರಃ, ಬೇರೆ ಇಲ್ಲವೇ ಇಲ್ಲ. ಈ ರೀತಿ ಮೂರ್ಖರ ಗುಂಪಿಗೆ ಸೇರ ನಿಮ್ಮ ಜೀವ. ಹೆಂಗಂದ್ರ ಒಂದು ಅಡ್ಡ ಉದ್ದ ಎಳೆ ಅದು ಬಟ್ಟೆ ಹುಡುಕಿದಂಗ, ಒಂದು ಸಮುದ್ರದಾಗಿನ ಅಲೆ ನೀರನ್ನು ಹುಡುಕಿದಂಗ ಈ ಜೀವ ಪರಮಾತ್ಮ ಹುಡುಕಾಗತ್ತಾನ. ತಾನೇ ಪರಮಾತ್ಮ ಸ್ವರೂಪದಾನ. ಆತ್ಮ ಇಲ್ಲಿ ಹೇಳ್ತಾರ ನೋಡ್ರಿ. ಎಲ್ಲದಪ್ಪ ಆತ್ಮ ಅಂದ್ರ? ಆತ್ಮ ಈಸ್ ಇನ್ ದ ಮೈಂಡ್ ಆಫ್ ಎವ್ರಿ ಲಿವಿಂಗ್ ಬೀಯಿಂಗ್. ಎಲ್ಲ ಜೀವಿಗಳ, ಜೀವಂತವಾಗಿ ಏನದಾರಲ್ಲ ಆ ಜೀವಿಗಳ ಆ ಮನಸ್ಸಿನೊಳಗ. ಗುಹಾ ಅಂದ್ರ ಮನಸ್ಸು ಅಂತ ಹೋಗ್ಬೇಕು, ಹೃದಯ ಅಂತ ಹೋಗ್ಬೇಕು. ಒನ್ ವಿಲ್ ನಾಟ್ ಫೈಂಡ್ ಆತ್ಮ ಥ್ರೂ ಮೆಡಿಟೇಷನ್. ಆತ್ಮನನ್ನು ಗುರುತಿಸ್ಬೇಕಂದ್ರೆ ಧ್ಯಾನ ಮಾಡಿದ್ರೆ ಗೊತ್ತಾಗತ್ತೇನೋ? ಇಲ್ಲ. ಮೆಡಿಟೇಷನ್ ಮೇ ಟೇಕ್ ಒನ್ ಅಪ್ ಟು ದ ಬ್ಲಾಂಕ್ ಮೈಂಡ್. ಮೆಡಿಟೇಷನ್ ಅಂದ್ರೆ ಧ್ಯಾನ ಮಾಡೋದ್ರಿಂದ ನೀವು ಬಹಳ ಮಾಡಿ ಎಲ್ಲಿಗೆ ಹೋಗ್ಬೇಕಂದ್ರೆ ನಿರ್ವಿಕಲ್ಪ ಸಮಾಧಿಗೆ ಹೋಗ್ಬೋದು. ಆ ನಿರ್ವಿಕಲ್ಪಕ ಸಮಾಧಿಗೆ ಹೋಗಿಂದ ಏನು ಉಳಿತು? ಖಾಲಿಯಾದ ಮನಸ್ಸು. ಆ ಖಾಲಿಯಾದ ಮನಸ್ಸು ಎಲ್ಲವನ್ನ ಖಾಲಿ ಮಾಡ್ಕೊಳ್ಳುವಂತದ್ದು ಧ್ಯಾನದಿಂದ ಆಗ್ತದೆ. ಐ ಆಮ್ ದ ಆತ್ಮ ಹೂ ಇಸ್ ದ ಅವೇರ್ ಆಫ್ ಇವನ್ ದಟ್ ಬ್ಲಾಂಕ್ನೆಸ್. ಆ ಒಂದು ಖಾಲಿತನವನ್ನ ಅನುಭವ ಮಾಡುದು ಯಾರಿಗಪ್ಪ? ಅದು ನಿನಗ ಆತ್ಮ ಅದಿದಿ. ಆ ಧ್ಯಾನದಿಂದ ಎಲ್ಲವನ್ನ ಕಳೆಯಾಕ ಬರ್ತದ. ಕಳೆದು ಉಳಿದ ಆತ್ಮನ ತಿಳ್ಕೊಬೇಕಂದ್ರೆ ಮತ್ತು ಜ್ಞಾನವೇ ಬೇಕು. ತಿಳ್ಕೊಡ್ರಿ, ಧ್ಯಾನದ ಕೆಲಸ ಏನು? ಧ್ಯಾನದ ಕೆಲಸ ಮುಗಿದ ಮ್ಯಾಗ ಜ್ಞಾನದ ಕೆಲಸದ. ಕೇವಲ ಧ್ಯಾನ ಅದು ಉಪಯೋಗ ಇಲ್ಲ, ಕೇವಲ ಜ್ಞಾನ ಅದು ಉಪಯೋಗ ಇಲ್ಲ. ಧ್ಯಾನ ಎಲ್ಲವನ್ನ ಯಾವುದನ್ನ ಆತ್ಮ ಅಲ್ಲ ಅನ್ನುವಂಥದ್ದು ಕಳೆಯಾಕ ಬರ್ತದ. ಆ ಕಳೆದ ಉಳಿದ ಮೇಲೆ ಏನು ಉಳಿತಲ್ಲ, ಏನು ಕಳೆಯಾಕ ಬರಲಾರದು, ಅದುವೇ ನಾನು ಅಂತ ತಿಳ್ಕೋಬೇಕಾಗ್ತದ. ಅಲ್ಲಿ ಧ್ಯಾನ ಉಪಯೋಗ ಇಲ್ಲ. ಆತ್ಮ ಈಸ್ ದ ವಿಟ್ನೆಸ್ ಆಫ್ ದ ಮೈಂಡ್, ವೆದರ್ ಬ್ಲಾಂಕ್ ಆರ್ ವಿತ್ ಥಾಟ್ಸ್. ಆ ಮನಸ್ಸು ಖಾಲಿ ಅದನೋ, ಆ ಮನಸ್ಸಿನ ವಿಚಾರಗಳದಾವೋ ಅನ್ನುವಂಥದ್ದು ಯಾರಿಗೆ ತಿಳಿತಾನಲ್ಲ ಅವ ಆತ್ಮ ಅದಾನ. ಖಾಲಿ ಇದ್ದ ಮನಸ್ಸು ಆತ್ಮ ಅಲ್ಲ, ವಿಚಾರಗಳಿದ್ದಂತ ಮನಸ್ಸು ಆತ್ಮ ಅಲ್ಲ. ಇವುಗಳಿಗೆ ಸಾಕ್ಷಿಯಾಗಿ ಏನದ ಅವ ಆತ್ಮ. Just as the arrival of the wave cannot displace water, the arrival of thoughts cannot displace the Atma.
ಈಗ ಒಂದು ಅಲೆ ಬಂತು, ಆ ಅಲೆ ಒಳಗೆ ನೀರದ, ಆ ನೀರು ಅಲೆ ಮತ್ ಅಲೆ ಒಳಗೆ ನೀರು ಬೇರೆ ಮಾಡ್ರಿ, ಆಗೋದಿಲ್ಲ. ದಾರ ಅದ, ಆ ದಾರನ ಬೇರೆ ಮಾಡ್ರಿ, ಆ ಪಟದಿಂದ ದಾರ ಬೇರೆ ಮಾಡ್ರಿ, ಬರುದಿಲ್ಲ. ಬೇರೆ ಮಾಡಿದ್ರ ಅದು ಪಟನ ಉಳಿಯುದು. ಜೀವ ಪರಮನಿಂದ ಜೀವನ ಬೇರೆ ಮಾಡ್ರಿ, ಅವ ಜೀವನ ಬೇರೆ ಮಾಡಿದ್ರೆ ಅವ ಜೀವನ ಉಳಿಯುದು. ಯಾಕ ಅವ ಪರಮಾತ್ಮನ ಅದಾನ. ಅಡ್ಡ ಉದ್ದ ಎಳೆಯನ್ನ ತೆಗೆದು ಹಾಕ್ರಿ, ಬಟ್ಟೆ ಉಳಿದಿದ್ದೇನು? ಇಲ್ಲ. I am eternally present as witness of the thoughtful as well as the thoughtlessness state of the mind. ಮನಸ್ಸು ಖಾಲಿ ಇದ್ರು ಅದಕ್ಕೆ ಸಾಕ್ಷಿಯಾಗಿ ನಾ ಅದೇನಿ, ಮನಸ್ಸು ತುಂಬಿಕೊಂಡು ಅನೇಕ ವಿಚಾರಗಳಿಂದ ತುಂಬಿಕೊಂಡು ಅದಕ್ಕೆ ಸಾಕ್ಷಿಯಾಗಿ ನಾ ಯಾವಾಗ್ಲೂ ಅಲ್ಲೇ ಅದೇನಿ. ಮನಸ್ಸಿನ ಖಾಲಿ ತರಕ್ಕಾಗ್ಲಿ, ಮನಸ್ಸಿನ ವಿಚಾರಗಳಿಗಾಗ್ಲಿ ನನಗೆ ಸಂಬಂಧ ಇಲ್ಲ. ಅಲ್ಲಿ ಏನಂತ ಅವ್ರು ಬೆಳಗ್ತೀನಿ ನಾ ಅಷ್ಟ. ಆ ಖಾಲಿ ಮನಸ್ಸಿದ್ರ ಖಾಲಿ ಮನಸ್ಸನ್ನ ಬೆಳಗ್ತೀನಿ. ಅಲ್ಲಿ ಏನಾದ್ರೂ ವಿಷಯಗಳು ಇದ್ವು ಅಂದ್ರೆ ಆ ಮನಸ್ಸಾಗ ಆ ವಿಷಯಗಳನ್ನ ಬೆಳಗ್ತೀನಿ. ನನ್ನ ಕೆಲಸ ಅಷ್ಟೇ. ಆತ್ಮ is something that is rolled up as I am. ಆತ್ಮ ಅದು ನಾನೇ ಇದ್ದೇನೆ ಅಂತ ತಿಳ್ಕೊಳಕ್ ಬರ್ತೈತೆ ಹೊರತು ಅದು ಇದು ಇದೆ ಅಂತ ತಿಳ್ಕೊಂಡು ನಿನಗೆ ಪರೋಕ್ಷವಾಗಿ ತೋರ್ಸ್ಲಿಕ್ಕೆ ಬರೋದಿಲ್ಲ, ಅಪರೋಕ್ಷವಾಗಿ ತಿಳ್ಕೊಬೇಕು. ಅಹಂ ಅಸ್ಮಿ ಇತಿ ಜ್ಞಾನಂ ಅಪರೋಕ್ಷ ಜ್ಞಾನಂ, ಅಹಂ ಅಸ್ತಿ ಇತಿ ಜ್ಞಾನಂ ಪರೋಕ್ಷ ಜ್ಞಾನಂ. ತಿಳ್ಕೊಡ್ರಿ, ಅಹಂ ಅಂತ ಪರಮಾತ್ಮ ಅಸ್ತಿ ಇತಿ ಜ್ಞಾನಂ ಪರೋಕ್ಷ ಜ್ಞಾನಂ, ಪರಮಾತ್ಮ ಅಸ್ಮಿ ಇತಿ ಜ್ಞಾನಂ ಅಪರೋಕ್ಷ ಜ್ಞಾನ. ಆ ಪರಮಾತ್ಮನು ಇದ್ದಾನೆ ಪರೋಕ್ಷ ಜ್ಞಾನ, ಪರಮಾತ್ಮನು ನಾನೇ ಇದ್ದೇನೆ ಅಪರೋಕ್ಷ ಜ್ಞಾನ. ಅಪರೋಕ್ಷ ಜ್ಞಾನದಲ್ಲಿ ಮಾತ್ರ ಯಥಾರ್ಥವಾದ ತಿಳುವಳಿಕೆ ಇದೆ.